ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಕೆ ಪೈಲ್ ರೀಡಿಂಗ್ ಇದೆ. ಇದು ಜನರಲ್ ರೀಡಿಂಗ್ ಆಸಿ ಗೈಡೆನ್ಸ್ ಆಗಿ ತಗೊಳ್ಳಿ. ಇದು ಎಲ್ರಿಗೂ ರೆಸನೇಟ್ ಆಗ್ಬೇಕಂತಿಲ್ಲ. ಇದು ನಿಮ್ಗೆ ರೆಸನೇಟ್ ಆಗ್ತಾ ಅಂತ ತಗೊಳಿದ್ರೆ ಈ ರೀಡಿಂಗ್ ನೋಡ್ಬೋದು, ಇಲ್ಲಾರೆ ಸ್ಕಿಪ್ ಮಾಡ್ಬೋದು. ಇದು ಜನರಲ್ ರೀಡಿಂಗ್ ಇರ್ತದೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಇದು ವಿಷಯ ಏನಂತ ಹೇಳಿದ್ರೆ, ಇದು ಪಾಸ್ಟ್ ಲೈಫ್, ನಿಮ್ಮ ಹಿಂದಿನ ಜನ್ಮ ಇದ್ದಿರ್ಬೋದು. ಇದು ನೀವು ಹಿಂದಿನ ಜನ್ಮದಲ್ಲಿ ಯಾವ ವೃತ್ತಿ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಒಂದು ನಿಮ್ಮ ಕೆಲಸ ಇರ್ಬೋದು, ಪ್ರೊಫೆಷನ್ ಇರ್ಬೋದು. ಇದೊಂಥರ ಇದರಿಂದ ನಿಮ್ಗೆ ಕೆಲವರಿಗೆ ನಿಮ್ಮ ಸೋಲ್ ಪರ್ಪಸ್ ಗೊತ್ತಾಗ್ಬೋದು. ನಾ ಹಿಂದಿನ ಜನ್ಮದಲ್ಲಿ ಏನು ಕೆಲಸ ಮಾಡ್ತಿದ್ದೆ, ಅದನ್ನ ಈ ಜನ್ಮದಲ್ಲಿ ಮಾಡ್ಬೇಕಾ, ಅಥವಾ ನಂದು ಹಿಂದಿನ ಜನ್ಮ ಹೇಗಿತ್ತು ಅಂತ ತಿಳಿಬಹುದು. ಇದು ಎಲ್ರಿಗೂ ರೆಸನೇಟ್ ಆಗ್ಬೇಕಂತಿಲ್ಲ. ಇದು ಜನರಲ್ ರೀಡಿಂಗ್ ಆಸಿ ಗೈಡೆನ್ಸ್ ಆಗಿ ತಕೊಳ್ಳಿ. ಇದೊಂದು ನಿಮ್ಗೆ ಮಾರ್ಗದರ್ಶನ ಅಷ್ಟೇ. ಇದು ಪೈಲ್ ನಂಬರ್ 1. ಇದು ಪೈಲ್ ನಂಬರ್ 2. ಇದು ಪೈಲ್ ನಂಬರ್ 3. ಇದ್ರಲ್ಲಿ ನಿಮ್ಗೆ ಯಾವ ಹೂ ಇಷ್ಟ ಆಗಿದೆ ಅಥವಾ ಯಾವ ಕಲರ್ ಇಷ್ಟ ಆಗಿದೆ ಅದನ್ನು ಚಾಯ್ಸ್ ಮಾಡಬಹುದು. ಇದ್ರಲ್ಲಿ ನಿಮ್ದು ಫಸ್ಟ್ ನೀವೀಗ ಯಾವ ಎನರ್ಜಿಯಲ್ಲಿ ಇದ್ದೀರಿ ಅಂತ ತೆಗಿತೀನಿ ನಿಮ್ಗೊಂದು ಕನ್ಫರ್ಮೇಶನ್ಗೆ. ಇದು ಜನರಲ್ ರೀಡಿಂಗ್ ಇರ್ತದೆ, ಎಲ್ರಿಗೂ ರೆಸನೇಟ್ ಆಗ್ಬೇಕಂತಿಲ್ಲ. ಇದು ಸ್ವಲ್ಪ ರೀಡಿಂಗ್ ಸ್ವಲ್ಪ ಸ್ಲೋ ಇರ್ತದೆ, ಸ್ವಲ್ಪ ಎನರ್ಜಿ ಸಿಗ್ಬೇಕಿದ್ರೆ ಸ್ವಲ್ಪ ಟೈಮ್ ಹಿಡಿತದೆ. 1 2 3. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ಸೇವಂತಿಗೆ ಯೆಲ್ಲೋ ಕಲರ್ ಚಾಯ್ಸ್ ಮಾಡಿದೀರಾ, ನೀವು ಹಿಂದಿನ ಜನ್ಮದಲ್ಲಿ ಯಾವ ಪ್ರೊಫೆಷನ್ ಮಾಡ್ತಿರ್ಬೋದು ಅಂತ ಹೇಳಿ. ಇದು ಫಸ್ಟ್ ನಿಮ್ದು ಕರೆಂಟ್ ಎನರ್ಜಿ ತೆಗಿತಿದ್ದೇನೆ. ಇದು ನಿಮ್ಗೆ ರೀಡಿಂಗ್ ನಿಮ್ಗೆ ಅಂತ ಅನಿಸಿದ್ರೆ ಮಾತ್ರ ನೋಡಿ, ಇಲ್ಲ ಅಂದ್ರೆ ವಿಡಿಯೋ ಸ್ಕಿಪ್ ಮಾಡಬಹುದು. ಇದು ನಿಮ್ದು ಕರೆಂಟ್ ಎನರ್ಜಿ. ಏಂಜಲ್ ಆಫ್ ಸ್ಟ್ರೆಂತ್, enemy, adjacent possibilities. ಈಗ ನಿಮ್ಮ ಇದು ಕರೆಂಟ್ ಸಿಚುವೇಶನ್, ನಿಮ್ಮ ಲೈಫಲ್ಲಿ ಈಗ ಯಾವ ಪ್ರೆಸೆಂಟ್ ಸಿಚುವೇಶನ್ ನಡೀತಾ ಇದೆ ಅಂತ ಹೇಳಿ. ಈ ಪೈಲ್ 1 ಸೆಲೆಕ್ಟ್ ಮಾಡಿದವ್ರು ಹೇಗಂತ ಹೇಳಿದ್ರೆ, ನೀವು ತುಂಬಾ ಓವರ್ ಥಿಂಕಿಂಗ್ ಮಾಡ್ತೀರಿ. ಅಂದ್ರೆ ನಿಮ್ ಜೀವನದಲ್ಲಿ ನಿಮ್ಗೆ ತುಂಬಾನೇ ಚಾಯ್ಸ್ ಇದೆ, ಅಥವಾ ನಿಮ್ಗೆ ಆಪ್ಷನ್ ಇರ್ಬೋದು, ನಿಮ್ಗೆ ಕನ್ಫ್ಯೂಷನ್ ಇದೆ, ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಯಾವ್ದು ಬಿಡ್ಬೇಕು. ನಿಮ್ಮ ಸುತ್ತಮುತ್ತಲಿದ್ದವ್ರು ಏನಾದ್ರು ಹೇಳ್ತಿರ್ಬೋದು, ನಿಮ್ಮ ಮನಸ್ಸೊಂದು ಹೇಳ್ತಿರ್ಬೋದು. ನಿಮ್ಗೆ ಸ್ಟ್ರೆಂತ್ ಇಲ್ಲ, ಸ್ಟೆಬಿಲಿಟಿ, ಅಂದ್ರೆ ಈ ಹಿಂದೆ ಆದ ನಿಮ್ಮ ನೋವಿನಿಂದಾಗಿ ನಿಮ್ಗೆ ನಿಮ್ಮ ಥಿಂಕಿಂಗ್ ಬ್ಲಾಕ್ ಆಗಿರ್ಬೋದು. ಅಂದ್ರೆ ನೀವೀಗ ನಿಮ್ ಮನಸ್ಸಲ್ಲಿ ಇದೆ, ನನ್ನ ಹತ್ರ ಏನು ಇಲ್ಲ, ನಾನೆಲ್ಲ ಕಳ್ಕೊಂಡೆ ಅಂತ ಹೇಳಿ. ಆದ್ರೆ ನಿಮ್ಮ ಹತ್ರ ದೇವ್ರು ಎಲ್ರು ಕೊಟ್ಟಿದ್ದಾರೆ, ಆದ್ರೆ ನಿಮ್ಮ ಥಿಂಕಿಂಗ್ ಮಾತ್ರ ಆ ಲೆವೆಲ್ ಅಲ್ಲಿ ಇದೆ. ಅಂದ್ರೆ ನನ್ನ ಹತ್ರ ಏನೂ ಇಲ್ಲ, ಕಳ್ಕೊಂಡೆ ಅಂತ ಹೇಳಿ ಒಂದು ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇಲ್ಲ. ನಿಮ್ಗೆ ಅವಕಾಶಗಳು ತುಂಬಾ ಬಂದಿರ್ಬೋದು, ಅದನ್ನು ನೀವು ತಪ್ಪು ಚಾಯ್ಸ್ ಮಾಡಿರ್ಬೋದು. ಸೊ ಈ ಹಿಂದೆ ಆದ ಪಾಠಗಳಿಂದ ಕಲೀರಿ ಅಂತ ಹೇಳ್ತಿದ್ದಾರೆ. ಇದು ಫ್ಯಾಮಿಲಿ ಇರ್ಬೋದು, ಅಥವಾ ನಿಮ್ಮ ಫೈನಾನ್ಸ್ ವಿಷಯದಲ್ಲಿ ಇರ್ಬೋದು, ಅಥವಾ ನಿಮ್ಮ ಥಿಂಕಿಂಗ್ ವಿಷಯ ಇದ್ದಿರ್ಬೋದು. ನಿಮ್ಗೆ ಇಲ್ಲಿ ಭರವಸೆ ಇಲ್ಲ ಜೀವನದಲ್ಲಿ, ಅಂದ್ರೆ ಎಲ್ಲ ಕಳ್ಕೊಂಡೆ ಅಂತ ಹೇಳಿ. ನಿಮ್ದೊಂದಿಗೆ ಒಂದು ಲೈಫ್ ಕೆಲವು ರಿನಿವಲ್ ಆಗ್ತಾ ಇದೆ, ನಿಮ್ದೊಂದು ಸೆಕೆಂಡ್ ಚಾನ್ಸ್ ಇದ್ರೂ ಇರ್ಬೋದು. ಈಗ ನಿಮ್ಗೆ ಭರವಸೆ ಬರ್ತಿರ್ಬೋದು, ಕೆಲವರಿಗೆ ಸ್ಟ್ರೆಂತ್ ಬರ್ತಿರ್ಬೋದು. ನಿಮ್ ಲೈಫ್ ಅಲ್ಲಿ ಇಲ್ಲಿ ಮೇಜರ್ ಎಂಡ್ ಆಗ್ತಾ ಇದೆ. ಇಲ್ಲಿ ತುಂಬಾನೇ ಅಂದ್ರೆ ನಿಮ್ ಲೈಫ್ ಅಲ್ಲಿ ಒಂದು ಕರ್ಮ ಕ್ಲಿಯರ್ ಇರ್ಬೋದು. ಇದು ನಿಮ್ಮ ಪಾರ್ಟ್ನರ್ ಜೊತೆ ಇದ್ರಿರ್ಬೋದು, ಅಥವಾ ನಿಮ್ಮ ಜಾಬ್ ಇರ್ಬೋದು, ಒಂದು ಎಂಡ್ ಆಗ್ತಿದೆ. ಇಲ್ಲಿ ಜಾಬ್ ಸಹ ನಿಮ್ದು ಒಂದು ಕಂಪ್ಲೀಷನ್ ಆಗ್ತಾ ಇದೆ. ಇಲ್ಲಿ ನಿಮ್ಗೆ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ. ಈ ಪೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ತುಂಬಾನೇ, ನೀವು ವಾಟರ್ ಸೈನ್ಸ್ ಇದ್ರೂ ಇರ್ಬೋದು, ಕೆಲವರು ವಾಟರ್ ಸೈನ್ಸ್ ತುಂಬಾನೇ ಇದೆ ಇಲ್ಲಿ. ಅಥವಾ ನಿಮ್ಗೆ ಇಲ್ಲಿ ಥರ್ಡ್ ಐ ಚಕ್ರ ಅಥವಾ ನಿಮ್ದು ಕ್ರೌನ್ ಚಕ್ರ ಓಪನ್ ಆಗ್ತಿರ್ಬೋದು. ಇಲ್ಲಿ ತುಂಬಾನೇ ಇಂಟ್ಯೂಷನ್ ಪವರ್ ತುಂಬಾನೇ ಸ್ಟ್ರಾಂಗ್ ಇದೆ. ನಿಮ್ದು ನೀವು
ಹಿಂದಿನ ಜನ್ಮದಲ್ಲಿ ಯಾವ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ನೋಡುವ. ಇದು ಒಂದು ನಿಮಗೆ ಮಾರ್ಗದರ್ಶನ ಅಷ್ಟೇ. ಫಾರ್ಗಿವ್ನೆಸ್, ವಾರ್ಸ್ ಅಂಡ್ ಬ್ಯಾಟಲ್ಸ್, ಕಮ್ಯುನಲ್ ಲಿವಿಂಗ್, ಓಸ್, ಬಾಟಮ್ ಆಫ್ ದ ಡೆಕ್. ಈ ಪೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ತಕೊಳ್ಳಿ. ಇಲ್ಲಿ ತುಂಬಾ ಜನರ ಎನರ್ಜಿ ಇದೆ, ಒಂದು 2-3 ಎನರ್ಜಿ ಇದೆ. ನಿಮ್ಗದು ರೆಸೊನೇಟ್ ಆಗಿದ್ರೆ ಮಾತ್ರ ತಕೊಳ್ಳಿ. ನಿಮ್ಮ ಇದ್ರಲ್ಲಿ ಹೇಗಿದೆ ಅಂತ ಹೇಳ್ತೇನೆ ನಾನು. ನೀವೊಂಥರ ಕಮ್ಯುನಿಯಲ್ ಸೆಟ್ಟಿಂಗ್ ಅಲ್ಲಿ ಇರ್ಬೋದು, ಅಂದ್ರೆ ಕಮ್ಯುನಿಟಿಯಲ್ಲಿ, ಅಂದ್ರೆ ಒಂದು ಏನ್ ಹೇಳ್ತಾರೆ, ಒಂದು ಪಂಗಡ ಜನಾಂಗಕ್ಕೆ ಸೇರಿ ಆ ಜನಾಂಗಕ್ಕೆ ನೀವೇನಾದ್ರೂ ಅವರಿಗೆ ಫುಡ್, ಕ್ಲೋದಿಂಗ್ ಅಂಡ್ ಶೆಲ್ಟರ್ ಏನ್ ಹೇಳ್ತಾರೆ, ಒಂದು ಆಹಾರವನ್ನ, ಅನ್ನ ಅಥವಾ ಒಂದು ರಕ್ಷಣೆ ಕೊಡುವಂತದ್ದು ನೀವು ಮಾಡ್ತಿರ್ಬೋದು. ಅಂದ್ರೆ ನೀವೊಂದು ಪಂಗಡದ ಒಂದು ಮುಖ್ಯಸ್ಥ ಇದ್ದಿರ್ಬೋದು ಹಿಂದಿನ ಜನ್ಮದಲ್ಲಿ, ಕೆಲವರಿಗೆ, ಎಲ್ರಿಗೂ ಅಲ್ಲ. ಸೊ ಅಂದ್ರೆ ನೀವು ಹೇಗಂತ ಹೇಳಿದ್ರೆ, ನೀವು ಅವರದ್ದು ಏನ್ ಹೇಳ್ತಾರೆ, ಒಂದು ರೆಸ್ಪಾನ್ಸಿಬಿಲಿಟಿ ನೀವು ಅವರು ತಕೊಂಡಿರ್ಬೋದು. ಅಂದ್ರೆ ಅಷ್ಟು ಜನರ ಪಂಗಡಕ್ಕೆ ಏನ್ ಬೇಕಾ ಎಲ್ಲ ಕೊಡೋದು, ಅವರಿಗೆ ಬೇಕಾದ ಆಹಾರ ಅಥವಾ ರಕ್ಷಣೆ ಏನೋ ಅಥವಾ ಒಂದು ಏನ್ ಹೇಳ್ತಾರೆ, ಒಂದು ಕಮ್ಯುನಿಟಿ ಇರ್ಬೋದು. ಸೊ ಇಲ್ಲಿ ಅಥವಾ ನೀವೊಂದು ಯಾವ್ದಾದ್ರು ಒಂದು ಸಂಘ ಸಂಸ್ಥೆ ಇದ್ದಿರ್ಬೋದು, ಸಂಘ ಸಂಸ್ಥೆಯನ್ನು ಕಟ್ಟಿರ್ಬೋದು, ಅಂದ್ರೆ ಒಂದು ಆಶ್ರಮ ಕಟ್ಟಿರ್ಬೋದು ಕೆಲವರಿಗೆ. ಅದನ್ನ ನೀವು ಅವರಿಗೆ ಬೇಕಾದಂತ ಅಲ್ಲಿ ಆಶ್ರಮದಲ್ಲಿ ಇರುವ ಜನರಿಗೆ ಏನು ಎಲ್ಲ ಕೊಡ್ಬೇಕು ಅದೆಲ್ಲ ನೀವು ಕೊಡ್ತಾ ಇರೋದನ್ನು ಮಾಡ್ತಿರ್ಬೋದು. ಸೊ ಇಲ್ಲಿ ನಿಮ್ಮ ವೃತ್ತಿ ಅದಿರ್ಬೋದು. ಸೊ ಈಗ ನಿಮ್ಗೆ ಹೇಗಿನಿಸ್ತದೆ ಅಂತ ಹೇಳಿದ್ರೆ, ಅಂದ್ರೆ ಇದು ನೀವು ನಿಮ್ಗೋಸ್ಕರ ಮಾಡ್ತಿರ್ಲಿಲ್ಲ, ನೀವು ಬೇರೆಯವರಿಗೋಸ್ಕರ ಮಾಡ್ತಿರ್ಬೋದು. ನಿಮ್ಮ ಇದರಲ್ಲಿ ನಿಮ್ದಿಲ್ಲಿ ಸೆಲ್ಫಿಶ್ನೆಸ್ ಇರ್ಲಿಲ್ಲ, ನೀವು ಬೇರೆಯವರ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದ್ದಿರ್ಬೋದು. ಈಗ ನೀವು ಅನಿಸ್ತಿರ್ಬೋದು ನಿಮ್ಗೆ ಹಣ ತುಂಬಾ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಗೆ ಸೇವಿಂಗ್ಸ್ ಇಲ್ದೆ ಇದ್ದಿರ್ಬೋದು, ತುಂಬಾ ಕಷ್ಟ ಅಂತ ಅನಿಸ್ತಿರ್ಬೋದು, ನನ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ನಿಮ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಥವಾ ನಿಮ್ಮ ಕುಟುಂಬಸ್ಥರು ಅಥವಾ ಯಾರಾದ್ರೂ ನಿಮ್ಮ ಹೊರಗಿರುವ ಇವ್ರಿರ್ಬೋದು ನಿಮ್ಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಅನಿಸ್ತಿರ್ಬೋದು. ಸೊ ನೀವು ಕಮ್ಯುನಿಟಿ ಜೊತೆ ಇದ್ದವರು, ಸೊ ಹಿಂದೆ ಏನಾದ್ರೂ ನೀವು ಇದರಲ್ಲಿ ತಪ್ಪು ಮಾಡಿರ್ಬೋದು, ಅಂದ್ರೆ ಕೆಲವೊಮ್ಮೆ ಸೆಲ್ಫಿಶ್ ಆಗಿರ್ಬೋದು ಅಥವಾ ಏನಾದ್ರು ತಪ್ಪು ಮಾಡಿರ್ಬೋದು. ಸೊ ಇದು ಕೆಲವರಿಗೆ. ಸೊ ಇಲ್ಲಿ ನಿಮ್ಗೆ ಯೂನಿವರ್ಸ್ ಈ ಲೈಫ್ ಟೈಮ್ ಅಲ್ಲಿ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ನಿಮ್ಮ ಇಂಡಿವಿಜುವಲ್ ಮತ್ತೆ ಗ್ರೂಪ್ ನೀಡ್ಸ್ ಎರಡರಲ್ಲೂ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಅಂದ್ರೆ ನಿಮ್ಮನ್ನು ನೀವು ನೋಡ್ಕೊಂಡು ಬೇರೆಯವ್ರ ಕಡೆಗೂ ನೀವು ಇಲ್ಲಿ ಗಮನ ಕೊಡ್ಬೇಕು. ಬರೀ ನಿಮ್ದಷ್ಟೇ ನೋಡ್ಕೊಳ್ಲಿಕ್ಕಿಲ್ಲ, ನಾನು ನನ್ನ ಸಂಸಾರ, ನನ್ನ ಪರಿವಾರ ಅಂತ ನೋಡ್ಕೊಳ್ಲಿಕ್ಕಿಲ್ಲ. ಅಂದ್ರೆ ನಿಮ್ಮ ಈ ಜನ್ಮದಲ್ಲಿ ಅವರು ನಿಮ್ಮ ಕುಟುಂಬಸ್ಥರು ಇಲ್ಲದೆ ಇದ್ದಿರ್ಬೋದು, ಆದ್ರೆ ಹಿಂದಿನ ಜನ್ಮದಲ್ಲಿ ಇದ್ದವರು ನಿಮ್ದು ಯಾವ ಮುಖಾಂತರ ಆದ್ರೂ ನಿಮ್ಗೆ ಭೇಟಿಯಾಗಿರ್ತಾರೆ. ಸೊ ಅವರಿಗೆ ಬೇಕಾದಂತ ಫುಡ್, ಕ್ಲೋದಿಂಗ್ ಅಂಡ್ ಶೆಲ್ಟರ್, ಅನ್ನ, ಬಟ್ಟೆ, ವಸತಿ ಅಥವಾ ರಕ್ಷಣೆ ಇದ್ದಿರ್ಬೋದು, ಇದು ನೀವು ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ಗಿವ್ ಅಂಡ್ ಟೇಕ್, ಗ್ರೂಪ್ ಮತ್ತೆ ನಿಮ್ಮ ನಡುವೆ ಗಿವ್ ಅಂಡ್ ಟೇಕಿಂಗ್ ಪಾಲಿಸಿ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಕಲ್ಚರ್ ಇರ್ಬೋದು, ಅಂದ್ರೆ ಒಂದು ನೀವು ಆ ಕಲ್ಚರ್ ಅಲ್ಲಿ ನೀವೇನಾದ್ರೂ ಮಾಡೋದಿರ್ಬೋದು, ಅಥವಾ ನಿಮ್ದು ಸ್ಪಿರಿಚುವಲ್ ಗ್ರೋತ್ ಇರ್ಬೋದು. ಅಂದ್ರೆ ಸಂಘ ಸಂಸ್ಥೆ ಕಟ್ಟುದು, ಆಶ್ರಮ ಮಾಡೋದು, ಅಥವಾ ಜನಗಳಿಗೆ ಏನಾದ್ರೂ ಕೊಡುದು. ಸೊ ಎರಡು ಕಡೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಇದು ನಿಮ್ದು ಕೆಲವರದ್ದು. ಇನ್ನು ಕೆಲವರಿಗೆ, ಎಲ್ರಿಗಲ್ಲ, ಇನ್ನು ಕೆಲವರಿಗೆ ನಿಮ್ಗೊಂಥರ ಪ್ರತಿಜ್ಞೆ ಇದ್ದಿರ್ಬೋದು, ಹರಕೆ ಇದ್ದಿರ್ಬೋದು, ಕೆಲವೊಂದು ಹರಕೆ ಬಾಕಿ ಇದ್ದಿರ್ಬೋದು, ಅಥವಾ ನೀವು ಆಣೆ ಪ್ರಮಾಣಗಳನ್ನು ಮಾಡಿರ್ಬೋದು, ಯಾವ್ದಾದ್ರು ಒಂದು ಪ್ರತಿಜ್ಞೆ ಮಾಡಿರ್ಬೋದು. ಸೊ ಇದೆಲ್ಲ ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ಮಾಂಕ್ ಅಥವಾ ನನ್ನಾಗಿರ್ಬೋದು, ಅಂದ್ರೆ ಸನ್ಯಾಸಿ ಆಗಿರ್ಬೋದು. ನನ್ನಂದ್ರೆ ನೀವು ಅಂದ್ರೆ ಮದುವೆ ಆಗದೆ ಜನರಿಗೋಸ್ಕರ ಜೀವನ ಇಟ್ಟಿರ್ಬೋದು, ಅಥವಾ ಏನೋ ಒಂದು ನೀವು ಆಧ್ಯಾತ್ಮಿಕ ಜರ್ನಿಯಲ್ಲಿ ಇದ್ದಿರ್ಬೋದು, ಅಥವಾ ನೀವು ತುಂಬಾ ಸ್ಪಿರಿಚುವಾಲಿಟಿಯಲ್ಲಿ ಇದ್ದಿರ್ಬೋದು, ಹಿಂದೆ ತುಂಬಾನೇ ಇದ್ದಿರ್ಬೋದು. ಸೊ ನೀವೇನಾದ್ರೂ ಪ್ರತಿಜ್ಞೆ ಮಾಡಿರ್ಬೋದು, ಅಥವಾ ನೀವು ಆಣೆ ಪ್ರಮಾಣ, ಪ್ರತಿಜ್ಞೆ ಅಥವಾ ಯಾವ್ದಾದ್ರು ಹರಕೆ ಹೇಳಿರ್ಬೋದು. ಎಲ್ರಿಗೂ ಅಲ್ಲ, ಇದು ಕೆಲವರಿಗೆ. ಸೊ ಇದರಿಂದ ನಿಮ್ಗೆ
ಅಂದ್ರೆ ತುಂಬಾನೇ ನಿಮ್ಗೆ ಏನ್ ಅನಿಸ್ತಿದೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ತುಂಬಾನೇ ಇದು ನಿಮ್ಗೆ ಸಮಸ್ಯೆ ಮಾಡ್ತಾ ಇದೆ. ಈ ಹಿಂದಿನ ಜನ್ಮದಲ್ಲಿ ನೀವೇನು ಆಣೆ ಪ್ರಮಾಣ ಏನು ಮಾಡಿರ್ಬೋದು, ಅಂದ್ರೆ ಇದು ನಿಮ್ಮ ವರ್ಕ್ ಇರ್ಬೋದು. ನೀವೊಬ್ರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ಕೊಂಡು, ಸನ್ಯಾಸಿಯಾಗಿ ಇದ್ಕೊಂಡು, ಅಥವಾ ಒಂದು ಆಧ್ಯಾತ್ಮಿಕದಲ್ಲಿ ಇದ್ದುಕೊಂಡು ನೀವು ದೇವರ ಬಗ್ಗೆ ತಿಳಿಯದೇ ಇದ್ದಿರ್ಬೋದು. ಇದು ನಿಮ್ದು ಪ್ರೊಫೆಷನ್ ಕೆಲವರದ್ದು. ಕೆಲವರು ಸಂಘ ಸಂಸ್ಥೆ ಇದ್ದಾರೆ, ಇನ್ ಕೆಲವರು ಆಧ್ಯಾತ್ಮಿಕ ಜರ್ನಿ ನಿಮ್ದು. ಅಂದ್ರೆ ಇಲ್ಲಿ ನಿಮ್ಗೆ ತುಂಬಾನೇ ಇಲ್ಲಿ ಸಿಟ್ಟು ಇತ್ತು, ಏನ್ ಹೇಳ್ತಾರೆ, ನಿಮ್ಗೆ ತುಂಬಾ ಸಿಟ್ಟು, ಇನ್ನೊಬ್ಬರನ್ನು ನೀವು ಕ್ಷಮಿಸ್ಲಿಕ್ಕೆ ರೆಡಿ ಇಲ್ಲ. ಇಲ್ಲಿ ಫಾರ್ಗಿವ್ನೆಸ್ ಕಾರ್ಡ್ ಬಂದಿದೆ. ಅಂದ್ರೆ ತುಂಬಾ ರಿವೆಂಜ್ ಇರ್ಬೋದು ನಿಮ್ಗೆ, ಅವ್ರ ಮೇಲೆ ನಾ ರಿವೆಂಜ್ ತಕೊಳ್ಬೇಕು, ಆ ರೀತಿ ಮನೋಭಾವನೆ ಇದ್ದಿರ್ಬೋದು. ತುಂಬಾನೇ ಸಿಟ್ಟಿನಿಂದಾಗಿ ನಿಮ್ಗೆ ಈ ಲೈಫ್ ಟೈಮ್ ಅಲ್ಲಿ ನಿಮ್ಗೆ ತುಂಬಾ ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ಬೋದು, ಅಡಿಕ್ಷನ್ ಇರ್ಬೋದು, ನಿದ್ದೆ ಬರದೇ ಇದ್ದಿರ್ಬೋದು, ಮೂಡ್ ಚೇಂಜಸ್ ಇರ್ಬೋದು. ಅಂದ್ರೆ ನಿಮ್ಗೆ ಇಲ್ಲಿ ಯಾವುದೇ ಒಂದು ಸ್ಟೇಬಲ್ ಆಗಿ ನಿಮ್ಮ ಹೆಲ್ತ್ ಅಲ್ಲಾಗ್ಲಿ ಅಥವಾ ಮೂಡಲ್ಲಾಗ್ಲಿ ಒಂದು ಸ್ಟೇಬಲ್ ಆಗಿ ನಿಲ್ಲಿಕ್ಕಾಗದೇ ಇದ್ದಿರ್ಬೋದು. ಸೊ ನೀವು ಇಲ್ಲಿ ಒಂದು ಕ್ಷಮಿಸ್ಬೇಕು ಅಂತ ಹೇಳ್ತಾರೆ, ಫಾರ್ಗಿವ್ನೆಸ್. ಈ ಹಿಂದೆ ಆದದೆಲ್ಲ ಮರ್ತು ನೀವು ಕ್ಷಮಿಸುವುದಕ್ಕೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಆಧ್ಯಾತ್ಮಿಕ ಜರ್ನಿಯಲ್ಲಿದ್ದು ಈ ರೀತಿ ನೀವು ಅಂದ್ರೆ ಈ ತರ ಮನೋಭಾವನೆ ಇಟ್ಕೊಳ್ಳೋದು ತುಂಬಾ ತಪ್ಪು. ಸೊ ಅದನ್ನ ನೀವು ಕ್ಷಮಿಸಿ ಹೊರಗ್ ಬನ್ನಿ ಅಂತ ಹೇಳ್ತಿದ್ದಾರೆ. ಇದರಿಂದ ನಿಮ್ಮ ಒಂದು ಫ್ಲೋ ಆಫ್ ಅಬಂಡೆನ್ಸ್ ಬ್ಲಾಕ್ ಆಗಿರ್ಬೋದು. ಅಂದ್ರೆ ಒಂದು ಅಥವಾ ಏನಾದ್ರೂ ನಿಮ್ದು ರೊಮ್ಯಾಂಟಿಕ್ ಲೈಫ್ ಇರ್ಬೋದು ಅಥವಾ ಸೆಕ್ಷುವಲ್ ಲೈಫ್ ಇರ್ಬೋದು, ಈ ಜನ್ಮದಲ್ಲಿ ನಿಮ್ಗೊಂಥರ ಇದು ನಿಮ್ಗೆ ಸೆಲ್ಫ್ ಪನಿಷ್ಮೆಂಟ್ ಅಂತ ಅನಿಸ್ತಿರ್ಬೋದು. ಅಂದ್ರೆ ನೀವೇ ನೀವು ಇಲ್ಲಿ ಪನಿಷ್ಮೆಂಟ್ ಕೊಟ್ಕೊಳ್ತಿದ್ದೀರಿ. ಅಂದ್ರೆ ಈ ನಿಮ್ಮ ಥಿಂಕಿಂಗ್ ಇಂದಾಗಿ, ತುಂಬಾ ಸಿಟ್ಟಿನಿಂದಾಗಿ, ಅಥವಾ ತುಂಬಾ ನಿಮ್ಗೆ ಇಲ್ಲಿ ಸಿಟ್ಟಿದೆ ಇಲ್ಲಿ. ಅಂದ್ರೆ ಇನ್ನೊಬ್ಬರನ್ನು ಕ್ಷಮಿಸುವ ಮನೋಭಾವನೆ ಇಲ್ಲ, ತುಂಬಾ ಅವ್ರ ಮೇಲೆ ಏನು ರಿವೆಂಜ್ ತಕೊಳ್ಬೇಕು, ರಿವೆಂಜ್ ಅಂದ್ರೆ ದ್ವೇಷದ ಮನೋಭಾವನೆ ಇದೆ. ಸೊ ಅದನ್ನು ನೀವು, ಅದು ಹಿಂದಿನ ಜನ್ಮದಿಂದ ನಿಮ್ಗೆ ಬಂದಿರ್ತದೆ. ಸೊ ಅದನ್ನ ನೀವು ಬಿಡ್ಬೇಕು. ಸ್ಪಿರಿಚುವಲ್ ಜರ್ನಿಯಲ್ಲಿರೋರು ಯಾವಾಗ್ಲೂ ಅಷ್ಟೇ, ಎಲ್ಲರನ್ನು ಕ್ಷಮಿಸಿ ನೀವು ಮುಂದೆ ಹೋಗ್ಬೇಕು. ಎಷ್ಟು ನಾವು ದೇವರಿಗೆ ಶರಣಾಗ್ತೇವೆ, ಎಷ್ಟು ನಾವು ನಮ್ಮನ್ನು ಅಂದ್ರೆ ಪ್ರೊಟೆಕ್ಷನ್ ಅಲ್ಲಿ ಇಟ್ಕೊಳ್ತೇವೆ, ಅಷ್ಟು ಒಳ್ಳೇದು ನಮ್ಗೆ. ಸೊ ದ್ವೇಷದ ಭಾವನೆ ಬಿಟ್ಟು ನಾವು ಎಲ್ಲರನ್ನು ಅಂದ್ರೆ ಸೆಲ್ಫ್ ಲವ್ ಗೆ ಬಂದಾಗ ಮಾತ್ರ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ನಿಮ್ಮನ್ನು ನೀವು ಹರ್ಟ್ ಮಾಡ್ಕೊಳ್ತಿದ್ದೀರಿ. ನೀವು ಅಂದ್ರೆ ನಿಮ್ಮನ್ನೇ ಒಂಥರ ಸೆಲ್ಫ್ ಕ್ರಿಟಿಸಮ್ ಅಂತ ಹೇಳ್ತಾರೆ. ಅಂದ್ರೆ ನನ್ಗೆ ಯಾರು ಇಲ್ಲ, ಅಥವಾ ನನ್ನೆಲ್ಲ ಕಳ್ಕೊಂಡೆ, ನನ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ, ನನಗೆಲ್ಲರೂ ದುಃಖ ತರ್ತಾರೆ. ಹಾಗೆ ನಿಮ್ಗೆ ಇಲ್ಲಿ ನೀವೇ ಒಂಥರ ಏನ್ ಹೇಳ್ತಾರೆ, ಒಂದು ಡೌನ್ ಟು ಅರ್ತ್ ಮಾಡ್ಕೊಳ್ತಿದ್ದೀರಿ. ಅಂದ್ರೆ ತುಂಬಾನೇ ನಿಮ್ಗೆ ಇಲ್ಲಿ ಹಿಂಸೆ ಆಗ್ತಿರ್ಬೋದು ಜೀವನದಲ್ಲಿ. ಇನ್ನು ಕೆಲವರು ಈ ಪೈಲ್ 1 ಸೆಲೆಕ್ಟ್ ಮಾಡಿದವರು, ನೀವು ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡ್ತಿರ್ಬೋದು, ನೀವು ಮಿಲಿಟರಿ ಇರ್ಬೋದು, ಪೊಲೀಸ್ ಇರ್ಬೋದು, ಅಥವಾ ನೀವೇನಾದ್ರೂ ಆ ಯುದ್ಧ ಭೂಮಿಯ ಸುತ್ತಮುತ್ತ ವಾಸಿಸ್ತಿರುವವರು ಇದ್ದಿರ್ಬೋದು ಈ ಹಿಂದಿನ ಜನ್ಮದಲ್ಲಿ. ಇದು ಕೆಲವರಿಗೆ, ಅಥವಾ ನೀವು ಒಂದು ಸೋಲ್ಜರ್ ಇರ್ಬೋದು, ನೀವು ಅಂದ್ರೆ ಮಿಲಿಟರಿ ಅಥವಾ ಪೊಲೀಸ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ರಕ್ಷಣಾ ಕಾರ್ಯ, ಒಂದು ಏನ್ ಹೇಳ್ತಾರೆ, ಜನಗಳಿಗೆ ರಕ್ಷಣೆ ಕೊಡ್ತಾರೆ, ಆ ತರ ಒಂದು ಆಫೀಸರ್ ಇರ್ಬೋದು. ಅಥವಾ ಒಂದು ಯುದ್ಧ ನಡಿಬೇಕಿದ್ರೆ, ಒಂದು ಕೆಲವೊಮ್ಮೆ ಯುದ್ಧಗಳಾದಾಗ ನೀವು ಆ ಜಾಗದಲ್ಲಿ ವಾಸಿಸ್ತಿರ್ಬೋದು ಈ ಹಿಂದೆ ಆದಾಗ. ಸೊ ಇದೊಂಥರ ನಿಮ್ಗೆ ಹೇಗಂತ ಹೇಳಿದ್ರೆ, ನಿಮ್ಗೆ ಹೆದರಿಕೆ ಇರ್ಬೇಕು. ಕೆಲವರಿಗೆ ಹೆದರಿಕೆ ಇದೆ, ಅಂದ್ರೆ ತುಂಬಾ ಜಗಳ ಆದಾಗೆಲ್ಲ ನಿಮ್ಗೆ ತುಂಬಾ ಹೆದರಿಕೆ ಅಂತ ಅನಿಸ್ತಿದೆ ಮನಸ್ಸಿಗೆ. ಅಂದ್ರೆ ಏನಾದ್ರೂ ದೊಡ್ಡ ಗಲಾಟೆ ಆಗ್ತಿರ್ಬೋದು, ಅಥವಾ ಯಾರಿಗಾದ್ರೂ ತುಂಬಾ ಹಿಂಸೆ ಕೊಡ್ತಿರ್ಬೇಕಿದ್ರೆ, ಯಾವುದೇ ಒಂದು ಪ್ರಾಣಿ ಹಿಂಸೆ ಇರ್ಬೋದು, ಮನುಷ್ಯರಿಗೆ ಹಿಂಸೆ ಇರ್ಬೋದು, ಅಥವಾ ತುಂಬಾ ಕ್ರೂರ ದೃಶ್ಯ ಇರ್ಬೋದು, ನಿಮ್ಮ ಕಣ್ಣ ಮುಂದೆ ನಡೀತಿರ್ಬೇಕ್ರೆ ನಿಮ್ಗೆ ಅದನ್ನ ನೋಡಿ ನಿಮ್ಗೆ ತುಂಬಾ ಹೆದರಿಕೆ ಅಂತ ಅನಿಸ್ತಿರ್ಬೋದು. ಅಂದ್ರೆ ಇದೊಂಥರ ಕಾನ್ಫ್ಲಿಕ್ಟ್ ಫೋಬಿಯಾ ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮ್ದು ಈ ಕಾನ್ಫ್ಲಿಕ್ಟ್ ಫೋಬಿಯಾದಿಂದ ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಫೀಲಿಂಗ್ಸ್, ಅಂದ್ರೆ ಇವ್ರೇನ್ ಮಾಡ್ತಾರೇನೋ ಒಂಥರ ಹೆದರಿಕೆ. ನಿಮ್ಗೆ ಇಲ್ಲಿ ಹೆದರಿಕೆ ತುಂಬಾನೇ ಇದೆ ನಿಮ್ಗೆ. ಇದರಿಂದಾಗಿ ನಿಮ್ಗೆ ತುಂಬಾನೇ ಇಲ್ಲಿ ಸಿಟ್ಟಿರ್ಬೋದು. ಇಲ್ಲಿ ಸಿಟ್ಟು ನಿಮ್ಗೆ ತುಂಬಾನೇ ಇದೆ ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ. ಮತ್ತೆ ನಿಮ್ಗೆ ಒಂಥರ ಡಿಸೈರ್ ಫಾರ್ ರಿವೆಂಜ್ ಅಂತ ಬಂದ್ರೆ, ನಿಮ್ಗೆ ಇನ್ನೊಬ್ಬರ ಮೇಲೆ ನಾನು ಪ್ರತೀಕಾರ ತಗೊಳ್ಬೇಕು, ದ್ವೇಷ ಸಾಧಿಸ್ಬೇಕು ಅಂತ ಇರ್ಬೋದು. ಸೊ ನಿಮ್ದು ಇಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ತುಂಬಾನೇ ಇದೆ. ನಿಮ್ಗೆ ಇಲ್ಲಿ ಅಡಿಕ್ಷನ್ ಇದೆ, ನಿಮ್ಗೆ ರಾತ್ರಿ ನಿದ್ದೆ ಇಲ್ದೆ ಇದ್ದಿರ್ಬೋದು, ತುಂಬಾನೇ ಒಂಥರ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಇಲ್ಲಿ ನಿಮ್ಗೆ. ಸೊ ಇದರಿಂದ ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೀವು ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ನೀವು ಸಿಟ್ಟನ್ನು ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ನ್ಯಾಚುರಲ್ ವಾರಿಯರ್ ಸ್ಪಿರಿಟ್ ಗೆ ಬರ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಸೊ ಇದು ನಿಮ್ಗೊಂದು ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ತುಂಬಾನೇ ಸಿಟ್ಟಿದೆ. ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ಈ ಮಿಲಿಟರಿ ಅಂತ ಹೇಳಿದ್ರು, ನೀವು ತುಂಬಾ ಸೈನಿಕ ಅಥವಾ ಪೊಲೀಸ್ ಅಂತ ಹೇಳಿದ್ರು ನೀವು ತುಂಬಾ ಹೋರಾಡಿರ್ತೀರಿ. ಅಥವಾ ನೀವು
ಇಲ್ಲಿ ನೀವು ಸ್ಪಿರಿಚುವಲ್ ಜರ್ನಿ ಅಥವಾ ಸನ್ಯಾಸಿ ಆಗಿರ್ಬೋದು, ಧರ್ಮಗುರು ಆಗಿರ್ಬೋದು, ಅವಾಗ್ಲಾದ್ರೂ ಅಷ್ಟೇ ತುಂಬಾನೇ ಸಿಟ್ಟು ಎಲ್ಲ ಇರ್ತದೆ. ಸೊ ಇಲ್ಲಿ ನೀವೆಲ್ಲರನ್ನು ಕ್ಷಮಿಸ್ಬೇಕು, ಸೆಲ್ಫ್ ಲವ್ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ. ಇಲ್ಲಿ ತುಂಬಾನೇ ಇಲ್ಲಿ ಇಮೋಷನಲ್ ಫೀಲಿಂಗ್ಸ್ ಇದೆ ನಿಮ್ಗೆ ಈಗ. ಅಂದ್ರೆ ಈಗ ನಿಮ್ಗೆ ಹೇಗಿದ್ದೀರಾ ಅಂತ ಹೇಳಿದ್ರೆ ಎಲ್ಲ ಕಳ್ಕೊಂಡೆ ಒಂದು ಸ್ಟಕ್ ಎನರ್ಜಿ ನಿಮ್ಗೆ. ಅಂದ್ರೆ ಮುಂದೆ ಮೂವ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಯಾವ ರೀತಿ ಮೂವ್ ಆಗ್ಬೇಕು. ನಿಮ್ಮಲ್ಲಿ ಎಲ್ಲ ಕ್ರಿಯೇಟಿವಿಟಿ ಇದೆ, ಆದ್ರೆ ತುಂಬಾ ಇಮೋಷನಲ್ ಫೀಲಿಂಗ್ಸ್. ಅಂದ್ರೆ ಏನ್ ಹೇಳ್ತಾರೆ, ಒಂದು ತುಂಬಾ ಇಲ್ಲಿ ನಿಮ್ಮ ಲೈಫ್ ಅಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು, ಅಂದ್ರೆ ದೊಡ್ಡ ದೊಡ್ಡ ಬಿರುಗಾಳಿ ಬೀಸಿರ್ಬೋದು. ಇಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ತುಂಬಾನೇ ಇದೆ, ಇರುವಷ್ಟಾದ್ರೂ ಉಳಿಸ್ಕೊಂಡ್ರೆ ಸಾಕು. ರಿಲೇಶನ್ಶಿಪ್ ಪ್ರಾಬ್ಲಮು ಇದೆ. ಇಲ್ಲಿ ನಿಮ್ ಜೀವನದಲ್ಲಿ ಒಂದು ಮೇಜರ್ ಕರ್ಮ ಕ್ಲಿಯರ್ ಆಗ್ತಾ ಇದೆ. ತುಂಬಾನೇ ನಿಮ್ಗೆ ಜೀವನದಲ್ಲಿ ಸ್ಟ್ರಗಲ್ಸ್ ಇರ್ಬೋದು, ತುಂಬಾನೇ ಅಂದ್ರೆ ಏನ್ ಹೇಳ್ತಾರೆ, ತುಂಬಾನೇ ಗಲಾಟೆಗಳು ಅಥವಾ ತುಂಬಾನೇ ನೀವು ಹೊರಡಿದ್ದೀರಿ. ನಿಮ್ ಲೈಫ್ ಅಲ್ಲಿ ಒಂದು ಮೇಜರ್ ಎಂಡ್ ಆಗ್ತಿದೆ. ತುಂಬಾನೇ ಕನ್ಫ್ಯೂಷನ್ ಎನರ್ಜಿ ನಿಮ್ಗೆ ಇಲ್ಲಿ. ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ತುಂಬಾನೇ ಕನ್ಫ್ಯೂಷನ್ ಎನರ್ಜಿಯಲ್ಲಿ ಇದ್ದೀರಾ. ಸೊ ಆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ, ನೀವು ಒಂದು ಅವೇರ್ನೆಸ್ ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ಗೆ ಇಲ್ಲಿ ಒಬ್ರು ನೀವು ಕಮ್ಯುನಿಟಿಗೆ ಸರ್ವ್ ಮಾಡೋರು, ಒಬ್ರು ನೀವು ಮಿಲಿಟರಿ ವಾರಿಯರ್ಸ್ ಇರ್ಬೋದು ಅಥವಾ ವಾರಿಯರ್ಸ್ ಇರ್ಬೋದು. ಇನ್ ಕೆಲವರು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಿ. ಮೂರೂ ಇದೆ. ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ರೆಸನೇಟ್ ಆಗ್ಬೋದು ಅಥವಾ ಮೂರು ರೆಸನೇಟ್ ಆಗ್ಬೋದು. ನಿಮ್ಗೆ ಯಾವ್ದು ರೆಸನೇಟ್ ಆಗ್ತದೆ ಅದನ್ನು ಮಾತ್ರ ತಕೊಳ್ಳಿ. ಸೊ ಇದನ್ನು ನೀವು ನಿಮ್ಮ ಒಂದು ಸೋಲ್ ಪರ್ಪಸ್ಗೋಸ್ಕರ ತಕೊಳ್ಳಿ ಅಂತ ನನ್ನದೊಂದು ರಿಕ್ವೆಸ್ಟ್ ಇದು. ಸೊ ಎಲ್ಲರನ್ನು ಕ್ಷಮಿಸಿ ಅಂತ ಹೇಳ್ತಾರೆ. ಎಲ್ಲರನ್ನು ಕ್ಷಮಿಸಿ ಮುಂದುವರಿದ್ರೆ ಮಾತ್ರ ನಮ್ ಜೀವನ ಸುಖವಾಗಿರುತ್ತದೆ. ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ. ಪಾಸ್ಟ್ ಲೈಫ್ ಹೊರಗಡೆಯಿಂದ ತೆಗಿತಿದ್ದೇನೆ. ಮನಿ ಸ್ಟ್ರಗಲ್, ಪ್ರೀವಿಯಸ್ ಸ್ಟ್ರಗಲ್ಸ್ ವಿತ್ ಪಾವರ್ಟಿ ಮೇ linger in your subconscious, making it difficult to fully embrace abundance and financial stability in this lifetime. ನಿಮ್ಗೆ ನಿಮ್ಗೆ ಹಣದಲ್ಲಿ ಬಡತನ ಅಂತ, ಹಣದಲ್ಲಿ ತುಂಬಾ ಸ್ಟ್ರಗಲ್ ಮಾಡಿರ್ಬೋದು ನೀವು. ಸೊ ಅದನ್ನ ನೀವು ಎಂಬ್ರೇಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ತರಬೇಕು ಈ ಲೈಫ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಅಂದ್ರೆ ತುಂಬಾನೇ ಏನ್ ಹೇಳ್ತಾರೆ, ನಂಗೆ ತುಂಬಾ ಬಡತನ, ನನ್ನಿಂದ ಏನು ಆಗುದಿಲ್ಲ ಅಂತ ಹೇಳಿದೆ, ಅದನ್ನ ನೀವು ತೆಗಿಬೇಕು ಮೈಂಡ್ ಇಂದ ಅಂತ ಹೇಳ್ತಿದ್ದಾರೆ. ಸೆಪರೇಷನ್, ಪಾಸ್ಟ್ ಸೆಪರೇಷನ್ ಡ್ಯೂ ಟು ಎಕ್ಸ್ಟರ್ನಲ್ ಇಂಟರ್ಫಿಯರೆನ್ಸ್ ಮೇ ಇಂಪ್ಯಾಕ್ಟ್ ಯುವರ್ ಕರೆಂಟ್ ರಿಲೇಶನ್ಶಿಪ್, ಹೈಲೈಟಿಂಗ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಅಂಡ್ ಟ್ರಸ್ಟ್. ಈ ಹಿಂದೆ ನಿಮ್ಮ ಜೀವನದಲ್ಲಿ ಸಪರೇಷನ್ ಆಗಿರ್ಬೋದು. ಇದು ನಿಮ್ ಹೊರಗಿನ ವ್ಯಕ್ತಿಗಳಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಇಲ್ಲಿ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ. ಸೊ ನೀವಿಲ್ಲಿ ಕಮ್ಯುನಿಕೇಶನ್ ಮತ್ತೆ ನಿಮ್ಗೆ ಟ್ರಸ್ಟ್ ಇಶ್ಯೂಸ್ ಇರ್ಬೋದು. ಕಮ್ಯುನಿಕೇಶನ್ ಕರೆಕ್ಟ್ ಮಾಡ್ಬೇಕು, ನೀವು ಮಾತಾಡ್ಬೇಕು ಅವ್ರ ಜೊತೆ ಚೆನ್ನಾಗಿ. ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿಲ್ದೇ ಇದ್ದಿರ್ಬೋದು. ಮತ್ತೆ ನಂಬಿಕೆ ಇಡ್ಬೇಕು ಅಂತ ಹೇಳ್ತಾರೆ. ಟ್ರಸ್ಟ್ ಇಶ್ಯೂಸ್ ತುಂಬಾನೇ ಇದೆ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ. Dominating nature, your over dominating attitude in past made you lose your family affection and love. ಅಂದ್ರೆ ನೀವು ನನ್ನಿಂದನೇ ಅಥವಾ ನಾನೇ ತುಂಬಾ ಶ್ರೇಷ್ಠ ಅಂತ ಮನಸ್ಸಲ್ಲಿ ಇದ್ದಿರ್ಬೋದು. ಸೊ ಆ ಡಾಮಿನೇಟಿಂಗ್ ಆಟಿಟ್ಯೂಡ್ ಅನ್ನು ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ನಿಮ್ಮ ಫ್ಯಾಮಿಲಿ ಅಫೆಕ್ಷನ್ ಮತ್ತೆ ನಿಮ್ಗೆ ಪ್ರೀತಿ ನಿಮ್ ಕಳ್ಕೊಂಡಿರ್ಬೋದು. ಸೊ ನೀವು ಡಾಮಿನೇಟಿಂಗ್ ನೇಚರ್ ಇಂದ ಹೊರಗೆ ಬರ್ಬೇಕು. ಇಲ್ಲಿ ತುಂಬಾ ಲೂಸಿಂಗ್ ಎನರ್ಜಿ ಇದೆ. ಡಾರ್ಕ್ ಮ್ಯಾಜಿಕ್, ಬಿ ಕಾಶಿಯಸ್ ವಿತ್ ಯುವರ್ innate powers and intentions, as past misuse of magic can have karmic consequences in this lifetime, emphasizing the importance of using your gifts for the greater good. ನಿಮ್ಮ ಹತ್ರ ತುಂಬಾ ಯಾವ್ದಾದ್ರು ಒಂದು ಪವರ್ಸ್ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು. ಸೊ ಅದನ್ನ ನೀವು ಈ ಹಿಂದೆ ಮಿಸ್ಯೂಸ್ ಮಾಡಿರ್ಬೋದು. ಸೊ ಅದರಿಂದ ನಿಮ್ಗೆ ಇಲ್ಲಿ ತುಂಬಾನೇ ನಿಮ್ದು ಕರ್ಮ ಕ್ಲಿಯರ್ ಆಗ್ತಿರ್ಬೋದು. ತುಂಬಾ ಏನಾದ್ರೂ ನಿಮ್ಗೆ ಅಂದ್ರೆ ನೆಗೆಟಿವ್ ಇದಾಗಿರ್ತಿರ್ಬೋದು ಈ ಲೈಫ್ ಟೈಮ್ ಅಲ್ಲಿ. ಅಂದ್ರೆ ಇದು ಹಿಂದಿನ ಜನ್ಮದಲ್ಲಿ ಇದ್ದಿರ್ಬೋದು. ಅಂದ್ರೆ ನಿಮ್ಗೆ ದೇವರು ಏನಾದ್ರು ನಮ್ಗೆ ಏನಾದ್ರು ಒಳ್ಳೆ ಪವರ್ ಅಥವಾ ಕ್ರಿಯೇಟಿವಿಟಿ ಕೊಟ್ರೆ ಕೆಲವೊಮ್ಮೆ ನಾವು ಅದನ್ನ ಮಿಸ್ಯೂಸ್ ಮಾಡ್ತೇವೆ. ಅಂದ್ರೆ ನಮ್ಗೆ ಕೆಲವೊಮ್ಮೆ ಸೆಲ್ಫಿಶ್ ಬರ್ತದೆ ಇದರಿಂದ ಹಣ ಮಾಡುವ. ಅದರಿಂದ ನಿಮ್ಮ ಕ್ರಿಯೇಟಿವಿಟಿಯಿಂದ ಇಲ್ಲಿ ಇನ್ನೊಬ್ಬರಿಗೆ ಏನಾದ್ರೂ ಸಮಸ್ಯೆ ಆಗಿರ್ಬೋದು. ಅಂದ್ರೆ ಏನಾದ್ರು, ಸೊ ನೀವ್ ಹಿಂದೆ ಬ್ಲಾಕ್ ಮ್ಯಾಜಿಕ್ ಏನಾದ್ರು ಮಾಡ್ತಿರ್ಬೋದು ಅಥವಾ
ಏನಾದ್ರೂ ಒಂದು ನಿಮ್ದು ಇಲ್ಲಿ ಪಾಸ್ಟ್ ಮಿಸ್ಯೂಸ್ ಆಫ್ ಮ್ಯಾಜಿಕ್ ಅಂತ ಬಂದಿದೆ. ಅಂದ್ರೆ ನೀವು ಹಿಂದೆ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಿ, ದೇವರು ನಿಮ್ಗೆ ಏನು ಕೊಟ್ಟಿದ್ದೀರಾ ಅಂದ್ರೆ ಅದನ್ನು ದೇವರು ನಮ್ಗೆ ಕೊಡುದು ಇನ್ನೊಬ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ. ಸೊ ಅದನ್ನು ನಾವು ಇನ್ನೊಬ್ರಿಗೆ ಕೆಟ್ಟದು ಅಂತ ಹೇಳಿದ್ರೆ ಕೆಲವೊಮ್ಮೆ ಹಣದಾಸೆಗೋಸ್ಕರ ಆದ್ರೂ ನಾವು ಮೂರನೇ ವ್ಯಕ್ತಿಗೆ ಕೆಟ್ಟದ್ದು ಮಾಡ್ಲಿಕ್ಕೆ ನಾವು ಯೋಚಿಸ್ತಾ ಇರ್ತೇವೆ. ಸೊ ಅದನ್ನ ನೀವು ಈಗ ಇರೋದನ್ನು ನೀವು ಒಳ್ಳೇದಕ್ಕೆ ಉಪಯೋಗಿಸಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ರೆಡ್ ಕಲರ್ ಚಾಯ್ಸ್ ಮಾಡಿದ್ದೀರಾ, ಟ್ವಿನ್ಸ್ ಡಬಲ್ ಕಲರ್, ನಿಮ್ಗೆ ನಿಮ್ಮ ಪಾಸ್ಟ್ ಲೈಫ್, ನೀವು ಯಾವ ಪ್ರೊಫೆಷನ್ ಅಲ್ಲಿ ಇದ್ದಿರ್ಬೋದು, ಯಾವ ವೃತ್ತಿ ಮಾಡ್ತಿರ್ಬೋದು ನೋಡುವ. ಇದು ಜನರಲ್ ರೀಡಿಂಗ್, ಎಲ್ರಿಗೂ ರೆಸನೇಟ್ ಆಗ್ಬೇಕಂತಿಲ್ಲ. ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ರೀಡಿಂಗ್ ಸ್ವಲ್ಪ ಸ್ಲೋ ಇರ್ತದೆ. ಕರೆಂಟ್ ಎನರ್ಜಿ ತೆಗಿತಾ ಇದ್ದೇನೆ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ನೀವೀಗ ಯಾವ ಎನರ್ಜಿಯಲ್ಲಿ ಇದ್ದೀರಿ ಅಂತ ಹೇಳಿ ನೋಡುವ. ದಿ ಕಾರ್ಡನ್ ಅಂಡ್ ದಿ ಗೇಟ್. ಇಲ್ಲಿ ಒಂದು ನಿಮ್ಗಿಲ್ಲಿ ರೂಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ. ಅಂದ್ರೆ ನಿಮ್ಗಿಲ್ಲಿ ತುಂಬಾ ಹೆದರಿಕೆ, ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇಲ್ಲ, ಮುಂದೆ ಮೂವ್ ಆಗ್ಲಿಕ್ಕೆ ಹೆದರಿಕೆ. ಇದು ನಿಮ್ಮ ಥಿಂಕಿಂಗ್ ಇರ್ಬೋದು ಅಥವಾ ನಿಮ್ಮ ಫಿಸಿಕಲ್ ಮೂವ್ಮೆಂಟ್ ಇರ್ಬೋದು. ಇಲ್ಲಿ ನಿಮ್ಗೆ ಅಂದ್ರೆ ನಿಮ್ ಬಗ್ಗೆ ಕೆಟ್ಟದಾಗಿ ಯಾರಾದ್ರೂ ಬೆನ್ನ ಹಿಂದೆ ಮಾತಾಡ್ತಿರ್ಬೋದು, ಗಾಸಿಪ್ ಇರ್ಬೋದು, ಅಥವಾ ನಿಮ್ದು ಏನಾದ್ರೂ ಹಣ ಕಳ್ಕೊಂಡಿರ್ಬೋದು, ನಿಮ್ಗೆ ಯಾರಾದ್ರೂ ಹಣದ ವಿಷಯದಲ್ಲಿ ಮೋಸ ಮಾಡಿರ್ಬೋದು, ಅಥವಾ ನಿಮ್ ಬಗ್ಗೆ ಕೆಟ್ಟದಾಗಿ ಜನಗಳೆಲ್ಲ ಮಾತಾಡ್ತಿರ್ಬೋದು. ಏನೋ ಕಳ್ಕೋತೇನೆ ಅನ್ನೋ ಹೆದರಿಕೆ ನಿಮ್ಗೆ. ನಿಮ್ ಕ್ಲಾರಿಟಿ ತೆಗಿತಿದ್ದೇನೆ, ಕ್ಲಾರಿಫಿಕೇಶನ್. ಇಲ್ಲಿ ಸ್ಟ್ರೆಂತ್ ಇಲ್ಲೂ ಬಂದಿದೆ. ಇಲ್ಲಿ ನಿಮ್ಗೆ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇಲ್ಲ. ಅಂದ್ರೆ ನಿಮ್ಗೆ ಇಲ್ಲಿ ದೇವರು ಎಲ್ಲಾನು ಕೊಟ್ಟಿದ್ದಾರೆ, ಆದ್ರೆ ಮುಂದೆ ಹೋಗ್ಲಿಕ್ಕೆ ನಿಮ್ಗೆ ಹೆದರಿಕೆ ಇದ್ದಿರ್ಬೋದು ಈ ಹಿಂದೆ. ಅಂದ್ರೆ ಇದೊಂದು ರೂಟ್ ಚಕ್ರ, ನಿಮ್ದೊಂದು ಸ್ಟ್ರಾಂಗ್ ಫೌಂಡೇಶನ್ ಇಲ್ಲದೆ ಇದ್ದಿರ್ಬೋದು ನಿಮ್ಗೆ. ಸೊ ಈಗ ನಿಮ್ದೊಂದು ಸ್ಟ್ರಾಂಗ್ ಫೌಂಡೇಶನ್ ಆಗ್ತಿರ್ಬೋದು. ಕೆಲವರಿಗೆ ಇಲ್ಲಿ ಸನ್ ಕಾರ್ಡ್ ಬಂದಿದೆ, ಮೇಜರ್ ಕಾರ್ಡ್. ಸೊ ನೀವು ತುಂಬಾ ದಿವಸಗಳಿಂದ ಪಾರ್ಟ್ನರ್ಶಿಪ್ ಗೆ ಕಾಯ್ತಿರ್ಬೋದು, ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು, ತುಂಬಾ ಮೆಡಿಟೇಷನ್ ಮಾಡ್ತಿರ್ಬೋದು. ಸೊ ಈಗ ನೀವು ಹೀಲ್ ಆಗ್ತಿದ್ದೀರಿ, ಈ ಎಲ್ಲ ಇಶ್ಯೂಸ್ ಗಳಿಂದ ನೀವು ಹೀಲ್ ಆಗ್ತಿದ್ದೀರಿ. ನಿಮ್ದು ಲೈಫ್ ಒಂಥರ ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ, ಫಾಸ್ಟ್ ಚೇಂಜ್ ಬರ್ತಾ ಇದೆ. ಅಂದ್ರೆ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ ನಿಮ್ ಜೀವನದಲ್ಲಿ, ಒಂದು ವಿಕ್ಟ್ರಿ ಕಡೆ ಹೋಗ್ತಿದ್ದೀರಿ. ಇಷ್ಟು ತನಕ ನಿಮ್ ಜೀವನದಲ್ಲಿ ಹೆದರಿಕೆ ಅದೆಲ್ಲ ಏನಿತ್ತ ಅದೆಲ್ಲವನ್ನು ನೀವು ಬಿಟ್ಟು ಫಾಸ್ಟ್ ಆಗಿ ನಿಮ್ಮ ಲೈಫ್ ಒಂದು ಮೂವ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಬರ್ತಾ ಇದೆ. ಮೇಜರ್ ನಿಮ್ ಲೈಫ್ ಚೇಂಜಸ್ ಅಂದ್ರೆ ಸ್ಟ್ರೆಂತ್. ಇಲ್ಲಿ ನಿಮ್ಗೆ ಏಂಜಲ್ಸ್ ಬಂದು ಸ್ಟ್ರೆಂತ್ ಕೊಡ್ತಿದ್ದಾರೆ. ಇಲ್ಲಿ ನಿಮ್ಗೆ ನೀವು ಹಿಂದಿನ ಜನ್ಮದಲ್ಲಿ ಯಾವ ವೃತ್ತಿ ಅಥವಾ ಪ್ರೊಫೆಷನ್ ಮಾಡ್ತಿರ್ಬೋದು ನೋಡುವ. ಇದ್ರಲ್ಲಿ ನಿಮ್ಗೆ ಕೆಲವು ಗೈಡೆನ್ಸ್ ಇರ್ತದೆ. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ರೀಡಿಂಗ್ ಸ್ವಲ್ಪ ಸ್ಲೋ ಇರ್ತದೆ. ಹೆಲ್ತ್, ಲವ್ ಲೈಫ್, ಬೇಬಿ, ಫೋಬಿಯಸ್. ಈ ಕಾರ್ಡಿಗೆ ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಈ ಹಿಂದೆ ನಿಮ್ಗೆ ಈ ಹಿಂದಿನ ಜೀವನದಲ್ಲಿ ನಿಮ್ಗೆ ತುಂಬಾ ಹೆದರಿಕೆ ಇತ್ತು. ಅಂದ್ರೆ ಇದೊಂಥರ ಲವ್ ಲೈಫ್ ಬಗ್ಗೆ ಇದ್ದಿರ್ಬೋದು ಕೆಲವರಿಗೆ. ಅಂದ್ರೆ ಪ್ರೀತಿ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ ಇರ್ಬೋದು, ನೀವು ಇನ್ನೊಬ್ರಿಗೆ ಪ್ರೀತಿ ತೋರಿಸುವುದಿರ್ಬೋದು, ಅದ್ರ ಬಗ್ಗೆ ನಿಮ್ಗೆ ತುಂಬಾ ಹೆದರಿಕೆ ಇತ್ತು. ಸೊ ನೀವೊಂಥರ ಅಂದ್ರೆ ಏನ್ ಹೇಳ್ತಾರೆ, ನೀವು ಹಿಂದಿನ ಜನ್ಮದಲ್ಲಿ ಇನ್ನೊಬ್ಬರ ಮೇಲೆ ಪ್ರೀತಿ ಕಮ್ಮಿ ತೋರಿಸುತ್ತಿರ್ಬೋದು, ಸಹಾನುಭೂತಿ, ಸ್ಪಿರಿಚುವಲ್ ನೀವು ಹೀಲರ್ ಇರ್ಬೋದು. ಕೆಲವರು ಇಲ್ಲಿ ಸ್ಪಿರಿಚುವಲ್ ಹೀಲರ್ ಇದ್ದಾರೆ. ಇನ್ ಕೆಲವರು ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕಿಂಗ್ ಮಾಡ್ತಿರ್ಬೋದು. ನೀವೇನಾದ್ರೂ ಹೆರಿಗೆಗಳನ್ನೆಲ್ಲ ಮಾಡ್ತಿರ್ಬೋದು, ಅಂದ್ರೆ ಡೆಲಿವರಿ ಎಲ್ಲ ಮಾಡ್ತಿರ್ಬೋದು, ಬೇಬೀಸ್ ಡೆಲಿವರಿ ಅಂತದ್ರಲ್ಲೆಲ್ಲ ವರ್ಕ್ ಮಾಡ್ತಿರ್ಬೋದು. ಇನ್ ಕೆಲವರು ನೀವು ನರ್ಸರಿ ಅಥವಾ ಮಕ್ಕಳು ಅಥವಾ ಆಶ್ರಮ, ಮಕ್ಕಳ ಆಶ್ರಮ ಅಲ್ಲೆಲ್ಲ ನೀವು ವರ್ಕ್ ಮಾಡ್ತಿರ್ಬೋದು. ಇಲ್ಲಿ ನಿಮ್ಗೆ
ಹೇಗಂತ ಹೇಳಿದ್ರೆ ತುಂಬಾ ಹೆದರಿಕೆ ಇದೆ ನಿಮ್ಗೆ. ಇಲ್ಲಿ ಕೆಲವರಿಗೆ ಈ ಲೈಫ್ ಟೈಮ್ ಅಲ್ಲಿ ನಿಮ್ಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇದೆ. ಇದು ಹೀಲಿಂಗ್ ಅಲ್ಲಿ ಇರ್ಬೋದು ಅಥವಾ ಹೆಲ್ತ್ ಇರ್ಬೋದು, ಅಂದ್ರೆ ಫಿಸಿಕಲ್ ಪ್ರಾಬ್ಲಮ್ ಇರ್ಬೋದು. ಇದು ನಿಮ್ಗೆ ಅಂದ್ರೆ ಈ ಹಿಂದಿನ ಜನ್ಮದಿಂದಲೇ ಬಂದಿದೆ ಈ ಫಿಸಿಕಲ್ ಪ್ರಾಬ್ಲಮ್. ಅಂದ್ರೆ ನೀವು ಹಿಂದಿನ ಜನ್ಮದ ಕರ್ಮ ಕ್ಲಿಯರ್ ಮಾಡದೇನೆ ಈ ಜನ್ಮದಲ್ಲಿ ತುಂಬಾ ಫಾಸ್ಟ್ ಆಗಿ ನೀವು ಇನ್ಕಾರ್ನೇಟ್ ಆಗಿರ್ಬೋದು. ಸೊ ಈ ಜನ್ಮದಲ್ಲಿ ನೀವು ಅದನ್ನ ಹೀಲ್ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ತುಂಬಾನೇ ನಿಮ್ಗೆ ಇಲ್ಲಿ ಫಿಸಿಕಲ್ ಹೆಲ್ತ್ ಇಶ್ಯೂ ಇದೆ. ಅಂದ್ರೆ ಇದೊಂಥರ ತುಂಬಾ ನಿಮ್ಗೆ ಬಾಡಿಯಲ್ಲಿ ಪ್ರಾಬ್ಲಮ್ ಇರ್ಬೋದು ನಿಮ್ದು, ಅಥವಾ ಫ್ರಮ್ ಬರ್ತ್ ನಿಮ್ಗೆ ಏನಾದ್ರೂ ಅಂಗವಿಕಲತೆ ಇರ್ಬೋದು. ಎಲ್ರಿಗೂ ಅಲ್ಲ, ಕೆಲವರಿಗೆ. ಇನ್ನು ನಿಮ್ಗೆ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಏನಾದ್ರೂ ಒಂದು ಹೆಲ್ತ್ ಪ್ರಾಬ್ಲಮ್ ಇಂದಾಗಿ ನಿಮ್ಗೆ ಒಂದು ದೇಹದ ಯಾವ್ದಾದ್ರು ಅಂಗಾಂಗಗಳಿಗೆ ಸಮಸ್ಯೆ ಆಗಿರ್ಬೋದು. ಇದೆಲ್ಲ ನಿಮ್ದು ಪ್ರೀವಿಯಸ್ ಲೈಫ್, ಅಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ಹೀಲರ್ ಆಗಿರ್ಬೋದು. ಅಂದ್ರೆ ಸಡನ್ ನಿಮ್ದು ಕರ್ಮ ಕ್ಲಿಯರ್ ಮಾಡದೆ ನಿಮ್ ಲೈಫ್ ಒಂದು ಇಮ್ಮಿಡಿಯೇಟ್ ಎಂಡ್ ಆಗಿರ್ಬೋದು. ಅಂದ್ರೆ ಯಾವ್ದೋ ಹಿಂದಿಂದು ನೀವು ಇನ್ಕಂಪ್ಲೀಟ್ ಮಾಡಿ ಈ ಜನ್ಮಕ್ಕೆ ಫಾಸ್ಟ್ ನಿಮ್ದು ಇನ್ಕಾರ್ನೇಷನ್ ಆಗಿದೆ. ಸೊ ಅದನ್ನ ನೀವು ರಿಸಾಲ್ವ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮ್ಮ ಹತ್ರ ತುಂಬಾನೇ ಸ್ಕಿಲ್ಸ್ ಇದೆ, ನೀವು ಅದನ್ನು ಬೇರೆಯವರಿಗೆ ಹಿಂದಿನ ಜನ್ಮದಲ್ಲಿ ತುಂಬಾ ಕೊಡ್ತಿರ್ಬೋದು. ನೀವು ಕೆಲವರು ಇಲ್ಲಿ ಹೀಲರ್ ಇದ್ದಾರೆ, ಎಲ್ರು ಇಲ್ಲ, ಕೆಲವರು ತುಂಬಾ ಹೀಲರ್ ಇದ್ದಾರೆ. ಅಂದ್ರೆ ನಿಮ್ಗೆ ತುಂಬಾ ಈ ಜನ್ಮದಲ್ಲಿ ನಿಮ್ಗೆ ತುಂಬಾ ನಿಮ್ಗೆ ಹೀಲಿಂಗ್ ಗೊತ್ತಿರ್ಬೋದು. ಹೀಲಿಂಗ್ ಅದು ಯಾವ ಮುಖಾಂತರ ಬೇಕಿದ್ರು ಇರ್ಬೋದು. ಸೊ ಅಂದ್ರೆ ನೀವು ಥೆರಪಿಯೇ ಕಲಿಬೇಕಾಗಿಂತಿಲ್ಲ. ನೀವು ಯಾರಿಗಾದ್ರೂ ಆಶೀರ್ವಾದ ಮಾಡಿದ್ರು ಒಳ್ಳೇದಾಗ್ತದೆ, ಅಥವಾ ನಿಮ್ ಬಾಯಲ್ಲಿ ಏನಾದ್ರು ಬಂದ್ರು ಅದು ನಿಜ ಆಗ್ತದೆ, ಅಥವಾ ನೀವು ಒಳ್ಳೇದಾಗ್ಲಿ ಅಂತ ಹೇಳಿದ್ರು ಅದು ಅವರಿಗೆ ಒಳ್ಳೇದಾಗ್ತದೆ, ಕೆಟ್ಟದಾಗ್ಲಿ ಅಂತ ಹೇಳಿದ್ರು ಅವರಿಗೆ ಕೆಟ್ಟದಾಗ್ತದೆ. ಸೊ ಇದೆಲ್ಲ ಹಿಂದಿನ ಜನ್ಮದ ನಿಮ್ಗೆ ಪವರ್, ಒಂದು ಸ್ಪೆಷಲ್ ಪವರ್. ಅಂದ್ರೆ ನೀವ್ ಏನ್ ಕೊಟ್ರು ಅದರಲ್ಲಿ ಹೀಲಿಂಗ್ ಸಿಗ್ತದೆ ಅವರಿಗೆ. ಏನೇ ಕೊಟ್ರು, ನೀವು ಫುಡ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ನೀವು ಏನ್ ಬೇಕಾದ್ರೂ ಕೊಡಿ. ನೀವು ಅದೇ ಬೇರೆಯವ್ರು ಕೊಟ್ರೆ ಅದೇ ವಸ್ತು ಬೇರೆಯವ್ರು ಕೊಡ್ತಾರೆ, ಆದ್ರೆ ಅವರಿಗೆ ಹೀಲಿಂಗ್ ಆಗುದಿಲ್ಲ. ನೀವು ಏನ್ ಕೈಯಲ್ಲಿ ಕೊಟ್ರು ಇಲ್ಲಿ ಹೀಲಿಂಗ್ ಆಗ್ತದೆ. ಸೊ ಇದು ಹೇಗಂತ ಹೇಳಿದ್ರೆ, ನೀವು ಕೆಲವೊಮ್ಮೆ ಇದು ನೀವು ಹಿಂದಿನ ಜನ್ಮದಲ್ಲೇ ಪಡ್ಕೊಂಡು ಬಂದ್ರೆ ನೀವು ಬೇರೆಯವರಿಗೆ ನೀವು ಹೀಲಿಂಗ್ ಕೊಡ್ಲಿಕ್ಕೆ, ನೀವು ಬೇರೆಯವರಿಗೆ ನೀವು ಹೀಲರ್, ಅಂದ್ರೆ ನೀವು ಹೀಲ್ ಆಗ್ಬೇಕು, ನೀವು ಹೀಲ್ ಆಗಿ ಬೇರೆಯವರಿಗೆ ಹೀಲಿಂಗ್ ಕೊಡ್ಬೇಕು. ಈ ಜನ್ಮದಲ್ಲೂ ಅಷ್ಟೇ, ನಿಮ್ಗೆ ಏನೇ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಏನೋ ನಿಮ್ಗೆ ಬಾಡಿಯಲ್ಲಿ ಫಿಸಿಕಲ್ ಪ್ರಾಬ್ಲಮ್ ಇರ್ಬೋದು, ನೀವು ಹೀಲ್ ಆಗ್ಬೇಕಂದ್ರೆ ಅದರ ಮೇಲೆ ನೀವು ಏನ್ ವರ್ಕ್ ಮಾಡ್ಬೇಕು ಅದನ್ನು ನೀವು ಬೇರೆಯವರಿಗೆ ಕೊಡ್ಬೇಕು. ಇದೇ ಸ್ಪಿರಿಚುವಲ್ ಜರ್ನಿ. ಸೊ ಇದರಿಂದ ನಿಮ್ಗೆ ಕೆಲವೊಮ್ಮೆ ನೀವು ಅಂತಿರ್ಬೋದು, ಅಂದ್ರೆ ನಾನೆಷ್ಟು ಸ್ಟ್ರಗಲ್ ಪಡ್ತಿದ್ದೇನೆ, ಬೇರೆಯವರಿಗೂ ತುಂಬಾ ಸ್ಟ್ರಗಲ್ ಇದೆ, ನಾನು ಫ್ರೀ ಆಗಿ ಕೊಡ್ತೇನೆ, ಫ್ರೀ ಆಗಿ ಕೊಡ್ಬೇಕಾ ನಿಮ್ಗೆ ಮನಸ್ಸಲ್ಲಿ ಇರ್ಬೋದು. ಅಥವಾ ಚಾರ್ಜ್ ಮಾಡ್ಬೇಕಾ ಬೇಡವಾ, ಹಣ ತಕೊಳ್ಬೇಕಾ ಬೇಡವಾ, ಇನ್ನೊಬ್ರು ಕಷ್ಟದಲ್ಲಿ ಇರ್ತಾರೆ ಅಂತ ಹೇಳಿ. ಆದ್ರೆ ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ ಮನಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಚಾರ್ಜ್ ಅಲ್ಲ. ನೀವು ನಿಮ್ಮ ಹತ್ರ ಏನು ಪವರ್ ಇದೆಯಾ, ಏನು ಹೀಲಿಂಗ್ ಇದೆಯಾ, ಅದನ್ನು ನೀವು ವಿತ್ ಮನಿ ಅಂದ್ರೆ ಚಾರ್ಜ್ ಮಾಡಿಯೇ ನೀವು ಕೊಡ್ಬೇಕಾಗ್ತದೆ. ಸೊ ಇದು ಇಲ್ಲಿ ನಿಮ್ಗೆ ಹೇಳ್ತಾರೆ, ನಿಮ್ಮ ಹೀಲಿಂಗ್ ಅನ್ನು ನೀವು ಸ್ಟಾರ್ಟ್ ಮಾಡಿ ಅಂತೇಳಿ. ಇಲ್ಲಿ ಕೆಲವರು ಮರ್ತಿರ್ಬೋದು. ಸೊ ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ತುಂಬಾನೇ ನಿಮ್ಗೆ ಹೆದರಿಕೆ ಇದೆ, ಅಂದ್ರೆ ತುಂಬಾ ಹಣ ಚಾರ್ಜ್ ಮಾಡಿದ್ರೆ ಯಾರು ಏನ್ ಅಂದ್ಕೊಳ್ತಾರೆ, ನನ್ಗೆ ಕಸ್ಟಮರ್ ಬರ್ತಾರಾ ಇಲ್ವಾ ಸ್ಟಾರ್ಟ್ ಮಾಡಿದ್ರೆ, ಅಥವಾ ಅಂದ್ರೆ ಅವ್ರಿಗೆ ಹೀಲ್ ಆಗ್ತದಿಲ್ವಾ, ಇದರಿಂದ ನನ್ಗೇನಾದ್ರೂ ಮತ್ತೆ ಪ್ರಾಬ್ಲಮ್ ಆಗ್ತದೇನೋ ಅಂತ ನೀವು ಅನ್ಕೊಂಡಿದ್ದೀರಿ. ಆದ್ರೆ ನೀವು ನಿಮ್ಮನ್ನು ಫಸ್ಟ್ ಹೀಲ್ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಪ್ರೊಟೆಕ್ಷನ್ ತಗೊಳ್ಬೇಕು, ನೆಕ್ಸ್ಟ್ ಬೇರೆಯವ್ರಿಗೆ ಕೊಡ್ಬೇಕು. ಸೊ ನಿಮ್ದು ಇಲ್ಲಿ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಈ ಪೈಲ್ ನಂಬರ್ 2 ಕೆಲವರಿಗೆ, ಎಲ್ರಿಗೂ ಅಲ್ಲ. ಇಲ್ಲಿ ನಿಮ್ದು ಲವ್, ನಿಮ್ಮ ಮನಸ್ಸಲ್ಲಿ ಒಂದು ಪ್ರೀತಿ ಬರ್ಬೇಕಾಗ್ತದೆ, ಎಲ್ಲರ ಮೇಲೂ ನೀವು ಪ್ರೀತಿ ಬರ್ಬೇಕು. ನೀವು ಒಂಥರ ಏನ್ ಹೇಳ್ತಾರೆ ಇಲ್ಲಿ, ನಿಮ್ದು ಇನ್ನರ್ ಚೈಲ್ಡ್ ಕೆಲವರಿಗೆ, ಕೆಲವರಿಗೆ ನಿಮ್ಮ ಜೀವನದಲ್ಲೊಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಈ ಹಿಂದೆ ಆದ ಘಟನೆಗಳಿಂದಾಗಿ ನಿಮ್ಮ ಮನಸ್ಸು ತುಂಬಾ ನೋವಲ್ಲಿರ್ಬೋದು. ನೀವು ಆ ಚೈಲ್ಡ್ ಇದಕ್ಕೆ ಬರ್ಬೇಕಾಗ್ತದೆ. ಅಂದ್ರೆ ನಿಮ್ಮ ಮನಸ್ಸು, ನಿಮ್ಮ ದೇಹಕ್ಕೆ ನಿಮ್ಗೆ ಆಗದೇ ಇದ್ರು ನಿಮ್ಮ ಮನಸ್ಸ ಆ ಸುಂದರ ಕ್ಷಣಗಳನ್ನು ಮತ್ತೆ ಅನುಭವಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ನಿಮ್ಮ ಏನ್ ಹೇಳ್ತಾರೆ ಚೈಲ್ಡ್ಹುಡ್, ನೀವು ಸಣ್ಣವರಾಗಿದ್ದಾಗ ನೀವು ಕೆಲವೆಲ್ಲ ನೀವು ಮಿಸ್ ಆಗಿರ್ಬೋದು ನಿಮ್ ಜೀವನದಲ್ಲಿ. ತಾಯಿ ಪ್ರೀತಿ, ತಂದೆ ಪ್ರೀತಿ, ಒಡ ಹುಟ್ಟಿದವರ ಪ್ರೀತಿ, ಅಥವಾ ನಿಮ್ಮ ಸಂಬಂಧಿಕರ ಪ್ರೀತಿ ಎಲ್ಲ ನಿಮ್ಗೆ ಮಿಸ್ ಆಗಿರ್ಬೋದು. ಸೊ ನಿಮ್ಗೆ ತುಂಬಾ ಮನಸ್ಸಲ್ಲಿ ನೋವಿರ್ಬೋದು, ಅದ್ರ ಬಗ್ಗೆ ನಿಮ್ಗೆ ತುಂಬಾನೇ ನೋವಿದೆ. ಅಂದ್ರೆ ನಿಮ್ಗೆ ಏನು ಸಿಕ್ಕದೇ ಇದ್ದಿರ್ಬೋದು. ಅದು ಕೆಲವರಿಗೆ ಈ ಲೈಫ್ ಟೈಮ್ ಅಲ್ಲಿ ನಿಮ್ಮ ಜೀವನದಲ್ಲಿ ಏನು ಅಂದ್ರೆ ಹಿಂದಿನ ಜೀವನದಲ್ಲಿ ಅಥವಾ ಈ ಜೀವನದಲ್ಲಿ ಏನು ಸಿಗದೆ ಇದೆಯಾ ಅದು ನಿಮ್ಮ ಮಕ್ಕಳಿಗೆ ಅದರ ಅನುಭವ ಆಗ್ತಿರ್ಬೋದು. ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ತಂದೆ ತಾಯಿಗೂ ನಿಮ್ಗೂ ಏನಾದ್ರೂ ಜಗಳ ಆಗಿರ್ಬೋದು, ಅಥವಾ ನೀವು ತಂದೆ ತಾಯಿಯಿಂದ ಬೇರೆ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ನಿಮ್ಮಿಂದ ದೂರ ಆಗಿರ್ಬೋದು. ಇದು ಯಾವ ರೀತಿಯಿಂದ ಆಗಿರ್ಬೋದು. ಇಲ್ಲಿ ಫ್ಯಾಮಿಲಿ ರಿಲೇಶನ್ಶಿಪ್ ಇಲ್ಲ, ಅಂದ್ರೆ ಅಪ್ಪ ಅಮ್ಮ ಮಕ್ಕಳು ಆ ಬಾಂಧವ್ಯ ಇಲ್ಲ. ಇದು ಪ್ರೀತಿಗೋಸ್ಕರ ಆದ್ರೂ ಇರ್ಬೋದು ಈ ಬಾಂಧವ್ಯ.
ಪ್ರೀತಿಗೋಸ್ಕರ ಆದ್ರೂ ನೀವು ಅಪ್ಪಮ್ಮನಿಂದ ದೂರ ಆಗಿರ್ಬೋದು, ಅಪ್ಪಮ್ಮನ ಪ್ರೀತಿ ಕಳ್ಕೊಂಡಿರ್ಬೋದು ಹಿಂದಿನ ಜನ್ಮದಲ್ಲಿ. ಅಥವಾ ಇಲ್ಲಿ ಏನೋ ಒಂಥರ ಅಂದ್ರೆ ಸಣ್ಣ ಮಕ್ಕಳಿದ್ದಾಗ ನೀವು ಪ್ರೀತಿಯನ್ನು ಕಳ್ಕೊಂಡಿರ್ಬೋದು. ಸೊ ಅದು ಈ ಜನ್ಮದಲ್ಲಿ ನಿಮ್ಮ ಮಕ್ಕಳಿಗೆ ಅದರ ಅನುಭವ ಆಗ್ತಾ ಇದೆ, ಅಂದ್ರೆ ನಿಮ್ಮ ಮಕ್ಕಳು ಅನುಭವಿಸ್ತಿರ್ಬೋದು ಕೆಲವೊಮ್ಮೆ. ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಇದ್ದಿರ್ಬೋದು, ಅಥವಾ ಏನೋ ಒಂದು. ಅಂದ್ರೆ ಇನ್ನು ಕೆಲವರಿಗೆ ನೀವು ಸಣ್ಣವರಿದ್ದಾಗ ಅಂದ್ರೆ ಏನು ಟ್ರಾಮಾ, ನಿಮ್ಗೆ ಒಂದು ಟ್ರಾಮಾ ಅಂತ ಹೇಳ್ತಾರೆ, ಒಂದು ಆಘಾತ ಏನೋ ಆಗಿರ್ಬೋದು ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಸಂಬಂಧಿಕರಿಂದ, ಕುಟುಂಬಸ್ಥರಿಂದ ನೀವು ಸಣ್ಣವರಿರ್ಬೇಕಿದ್ರೆ ನಿಮ್ಗೆ ಮನಸ್ಸಿಗೆ ಒಂದು ಆಘಾತ ಆಗಿದೆ, ಅದು ಈಗ ನಿಮ್ಮ ಮಕ್ಕಳು ಅನುಭವಿಸ್ತಿರ್ಬೋದು. ಸೊ ನೀವು ಅದನ್ನ ಹೀಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಇನ್ನರ್ ಚೈಲ್ಡ್ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಕೆಲವರಿಗೆ, ಎಲ್ರಿಗೂ ಅಲ್ಲ. ಅಂದ್ರೆ ಇದು ಇದೊಂಥರ ನಿಮ್ಮ ಸ್ಟ್ರಕ್ ಎನರ್ಜಿಗೆ ತರ್ತಾ ಇದೆ, ತುಂಬಾ ನಿಮ್ಗೆ ಒಂಥರ ಏನ್ ಹೇಳ್ತಾರೆ ತುಂಬಾ ನೋವಿನ ಜೀವನ ಅಂತ ಅನಿಸ್ತಿರ್ಬೋದು. ಸೊ ಇದರಿಂದ ನೀವು ಹೀಲ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಇಲ್ಲಿ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಕೆಲವರದು. ಅಂದ್ರೆ ನಿಮ್ಗೆ ಪ್ರೀತಿಯ ಬಗ್ಗೆ, ನಿಮ್ಗೆ ಪ್ರೀತಿಯಲ್ಲಿ ಇಲ್ಲಿ ಮೋಸ ಆಗಿರ್ಬೋದು ಕೆಲವರಿಗೆ. ಪ್ರೀತಿಯಿಂದ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸೆಲ್ಫ್ ಲವ್ ಇಲ್ಲ, ನಿಮ್ಮ ಬಗ್ಗೆ ನಿಮ್ಗೆ ತುಂಬಾನೇ ದುಃಖ ಇದೆ. ಅಂದ್ರೆ ನಿಮ್ಗೆ ಜೀವನದಲ್ಲಿ ಎಲ್ಲ ಮೋಸ ಮಾಡಿರ್ಬೋದು, ನೀವು ಕಳ್ಕೊಂಡಿರ್ಬೋದು ಇಲ್ಲಿ ಈಗ. ಸೊ ನೀವಿಲ್ಲಿ ಕಮ್ಯುನಿಟಿ ಜೊತೆ ಬೆರಿಬೇಕು. ನಿಮ್ಮಲ್ಲಿ ಏನಿದೆ ಅದನ್ನು ನೀವು ಅಂದ್ರೆ ಜನಗಳಿಗೆ ಕೊಡ್ಬೇಕು. ನೀವು ಒಂಥರ ಇಲ್ಲಿ ಸೆಲ್ಫ್ ಲವ್ಗೆ ಬರ್ಬೇಕು, ಒಂದು ಹಾರ್ಟ್ ಚಕ್ರ ಓಪನ್ ಆಗ್ಬೇಕು, ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಬ್ರೇಕ್ ದ ಪ್ಯಾಟರ್ನ್ಸ್, overcoming past limitations and ancestral conditioning empowers you to break free from old patterns and beliefs, allowing for personal growth and self-realization. ನೀವಿಲ್ಲಿ ಓಲ್ಡ್ ಪ್ಯಾಟರ್ನ್ಸ್ ಮತ್ತೆ ಬಿಲೀಫ್ಸ್ ಇದೆ, ಅಂದ್ರೆ ಕೆಲವೊಮ್ಮೆ ತುಂಬಾ ಇದಿರ್ಬೋದು, ಆನ್ಸೆಸ್ಟ್ರಲ್ ಕಂಡೀಷನಿಂಗ್ ಇರ್ಬೋದು, ಪೂರ್ವಜರಿಂದ ನಿಮ್ಗೆ ಇಲ್ಲಿ ಬ್ರೇಕ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಇದೇನ್ ಹೇಳ್ತಿದ್ದೇನಲ್ಲ, ಈ ಪೇನ್, ನೀವು ಮಕ್ಕಳಿದ್ದಾಗ ನಿಮ್ಗೇನು ಪೇನ್ ಇತ್ತ ಅದು ನಿಮ್ ಮಕ್ಕಳಿಗೂ ಇಲ್ಲಿ ಪಾಸ್ ಆಗ್ತದೆ. ಅದು DNA, ಅಂದ್ರೆ ಅದು DNA ಮುಖಾಂತರ ಪಾಸ್ ಆಗ್ತದೆ. ಅದನ್ನ ನೀವು DNA ಹೀಲಿಂಗ್ ಅಂತ ಇರ್ತದೆ, DNA ಆಕ್ಟಿವೇಶನ್ ಅಂತ ಹೇಳಿ ಅದನ್ನು ನೀವು ಮಾಡ್ಬೇಕಾಗ್ತದೆ. ಅದರಿಂದ ನಿಮ್ಗೆ ಈ ಪ್ಯಾಟರ್ನ್ಸ್ ಇಂದ ನಿಮ್ಗೆ ಬ್ರೇಕ್ ತಗೊಳ್ಬಹುದು ಅಂತ ಹೇಳ್ತಿದ್ದಾರೆ. ಇದನ್ನ ಪರ್ಸನಲ್ ಗ್ರೋತ್ ಆಗ್ತದೆ, ನಿಮ್ಗೆ ಸೆಲ್ಫ್ ರಿಯಲೈಸೇಷನ್ ಆಗ್ತದೆ. ಅಂದ್ರೆ ಒಂದು ಪ್ಯಾಟರ್ನ್, ನೋವಿನ ಪ್ಯಾಟರ್ನ್ ಬಂದಿರ್ತದೆ ಒಂದು ಜನಾಂಗದಿಂದ ಇನ್ನೊಂದು ಜನಾಂಗ, ಆ ಪ್ಯಾಟರ್ನ್ ಅನ್ನು ನೀವು ಬ್ರೇಕ್ ಮಾಡ್ಬೇಕು. ಸೊ ಇದು ನೀವು ಮುಂದಿನ ಜನಾಂಗಕ್ಕೆ ಇದು ಕಂಟಿನ್ಯೂ ಆಗ್ಬಾರ್ದು, ನಿಮ್ಮ ಮಕ್ಕಳಿಗಾಗ್ಲಿ ಅಥವಾ ಮುಂದಿನ ಜನಾಂಗಕ್ಕೆ. ಸೊ ನೀವು ಇಲ್ಲಿ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಇದು ಇನ್ನರ್ ವರ್ಕ್ ನೀವು ಮಾಡಿ. ಇಲ್ಲಿ ಇನ್ನರ್ ವರ್ಕ್ ಅಂತ ಹೇಳಿದ್ರೆ ಇದು ನಿಮ್ದು ಕಾರ್ಡ್ ಕಟಿಂಗ್ ಇರ್ಬೋದು, ಅಥವಾ DNA ಆಕ್ಟಿವೇಶನ್ ಇರ್ಬೋದು, ಕರ್ಮ ಕ್ಲೆನ್ಸ್ ಇರ್ಬೋದು, ನೆಗೆಟಿವ್ ಎನರ್ಜಿ ರಿಮೂವಲ್ ಇರ್ಬೋದು, ಚಕ್ರ ಬ್ಯಾಲೆನ್ಸ್, ಇದೆಲ್ಲ ಇನ್ನರ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. Healing. Lingering health issues may have roots in past life experience or traumas, emphasizing the importance of holistic healing and self-care practices. ನಿಮ್ಗೀಗ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅದು ಹಿಂದಿನ ಜನ್ಮದಿಂದ ಅಂತ ಇಲ್ಲೂ ಬಂದಿದೆ, ಇನ್ನು ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸೊ ಹಿಂದಿನ ಜನ್ಮದಿಂದ ನಿಮ್ಗೆ ಹೆಲ್ತ್ ಇಶ್ಯೂಸ್ ತುಂಬಾನೇ ಇದೆ, ಫಿಸಿಕಲ್ ಇರ್ಬೋದು ಅಥವಾ ನಿಮ್ಗೆ ತುಂಬಾನೇ ಹೆಲ್ತ್ ಇಶ್ಯೂಸ್ ಅಥವಾ ಟ್ರಾಮಾಸ್ ಅಂತ ಹೇಳಿದ್ರೆ ಒಂದು ಆಘಾತ ಅಂತ ಹೇಳ್ತಾರೆ. ಸೊ ಅದನ್ನು ನೀವು ಹೋಲಿಸ್ಟಿಕ್ ಹೀಲಿಂಗ್ ಅಂದ್ರೆ ಡಿವೈನ್ ಪವರ್ ಇಂದ ಹೀಲ್ ಆಗ್ಬೇಕು ಅಂತ ಹೇಳ್ತಾರೆ. ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಸೆಲ್ಫ್ ಲವ್ಗೆ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. Misuse of power. Previous misuse of power may have led to negative consequences in past lives, urging you to wield power, that integrity and responsibility in this lifetime. ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ಪವರ್ ಅನ್ನು ನೀವು ಮಿಸ್ಯೂಸ್ ಮಾಡ್ಕೊಂಡಿರ್ಬೋದು. ಅಂದ್ರೆ ನಿಮ್ಗೆ ಏನು ಹೀಲಿಂಗ್ ಇತ್ತು, ಅಂದ್ರೆ ಇದೊಂಥರ ನಾನು ಹೇಳಿದೆ ಅಲ್ಲ, ಇದು ಲೈಫ್ ಒಂಥರ ಏನು ಒಂದು ಇದು ನಿಮ್ಗೆ ಇಲ್ಲಿ ಈ ಜನ್ಮ ನಿಮ್ಗೆ ಸೆಕೆಂಡ್ ಚಾನ್ಸ್ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಈ ಜನ್ಮದಲ್ಲಿ. ಏನೋ ಒಂದು ಇಲ್ಲಿ ಅವಘಡ ಆಗಿದೆ, ಅಂದ್ರೆ ಒಂದು ಏನ್ ಹೇಳ್ತಾರೆ ಕೆಟ್ಟ ಘಟನೆಗಳು ಆಗಿ ನಿಮ್ಮ ಲೈಫ್ ಅನ್ನು ನೀವು ಇನ್ಕಂಪ್ಲೀಷನ್ ಮಾಡ್ಕೊಂಡಿದ್ದೀರಿ. ಸೊ ಅದನ್ನ ಡೀಟೇಲ್ ಆಗಿ ಹೇಳುದಿಲ್ಲ. ಸೊ ಇಮಿಡಿಯೇಟ್ ಆಗಿ ಯೂನಿವರ್ಸ್ ನಿಮ್ಗೆ ಇನ್ನೊಂದು ಜನ್ಮ ಕೊಟ್ಟಿದ್ದಾರೆ. ಈ ಜನ್ಮದಲ್ಲಿ ನೀವು ಅದನ್ನ ಹೀಲ್ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ನಿಮ್ಮಲ್ಲಿ ಏನು ರೆಸ್ಪಾನ್ಸಿಬಿಲಿಟಿ ಇದೆಯಾ, ಅಂದ್ರೆ ನಿಮ್ಗೆ ಏನು ಪವರ್ ಇದೆಯಾ, ಅದನ್ನು ನೀವು ತಿಳ್ಕೊಂಡು ನೀವು ಹಿಂದಿನ ಜನ್ಮದ ಇನ್ಕಂಪ್ಲೀಟ್ ಅನ್ನು ಈ ಜನ್ಮದಲ್ಲಿ ಕಂಪ್ಲೀಟ್ ಮಾಡ್ಬೇಕು. Separation.
Past separation due to external interference may impact your current relationship, highlighting the importance of communication and trust. ಇಲ್ಲಿ ನೀವು ಸಪರೇಷನ್ ಆಗಿರ್ಬೋದು, ಅಂದ್ರೆ ಈಗ ಈಗ ಇರೋ ರಿಲೇಶನ್ಶಿಪ್ ಅಲ್ಲಿ ನೀವು ಸಪರೇಷನ್ ಆಗಿರ್ಬೋದು. ಸೊ ಇಲ್ಲಿ ನೀವು ನಂಬಿಕೆ ಇಡಿ, ಅಂದ್ರೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ನಿಮ್ದು ಇಲ್ಲಿ ಕಮ್ಯುನಿಕೇಶನ್ ಇಲ್ಲದೆ ಇದ್ದಿರ್ಬೋದು, ನಿಮಗೆ ನಂಬಿಕೆ ಇಲ್ಲದೆ ಇದ್ದಿರ್ಬೋದು. ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಮೋಸ ಅಥವಾ ನೋವಾಗಿರ್ಬೋದು, ಅಥವಾ ನಿಮ್ಗೆ ಇದು ರಿಲೇಶನ್ಶಿಪ್ ಅಂದ್ರೆ ಲವ್ ರಿಲೇಶನ್ಶಿಪ್ ಇರ್ಬೋದು, ಪ್ಲಸ್ ನಿಮ್ಮ ಮಕ್ಕಳು ಫ್ಯಾಮಿಲಿ ಇರ್ಬೋದು, ಅದರಿಂದ ಇದ್ದಿರ್ಬೋದು. ತುಂಬಾನೇ ಇಲ್ಲಿ ನಿಮ್ದು ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ, ಹೀಲಿಂಗ್ ತಗೊಳ್ಬೇಕು. ಇದು ನಿಮ್ಗೆ ಇಲ್ಲಿ ಕೆಲವರಿಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ನೀವು ಹಿಂದಿನ ಜನ್ಮದಲ್ಲಿ ಏನು ಸಾಧನೆ ಮಾಡ್ಲಿಕ್ಕೆ ನಿಮ್ಮ ಬರ್ತ್ ಅಂದ್ರೆ ನಿಮ್ಮ ಆತ್ಮ ಬಂದಿದೆಯಾ, ಅದನ್ನು ನೀವು ಸಾಧಿಸಿಲ್ಲ. ಸೊ ಅದಕ್ಕೆ ನಿಮ್ಮ ಲೈಫ್ ಅನ್ನು ನೀವು ಎಂಡ್ ಮಾಡಿದ್ದೀರಿ. ಈ ಜನ್ಮದಲ್ಲಿ ಮತ್ತೆ ಬಂದಿದ್ದೀರಿ. ನಿಮ್ಗೆ ತುಂಬಾನೇ ಈಗ ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ಪ್ಲಸ್ ನಿಮ್ಗೆ ಫಿಸಿಕಲ್ ಪ್ರಾಬ್ಲಮ್ಸ್ ಇದೆ. ಸೊ ಈ ಜನ್ಮದಲ್ಲಿ ನೀವು ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್, ಹೀಲಿಂಗ್ ತಗೊಳ್ಬೇಕಾದದ್ದು, ಪ್ಲಸ್ ಬೇರೆಯವರಿಗೆ ಕೊಡ್ಬೇಕಾದದ್ದು. ಫೈಲ್ ನಂಬರ್ 2 ತುಂಬಾ ಸ್ಪಿರಿಚುವಲ್ ಇದೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರಿ ಪಿಂಕ್ ಕಲರ್ ಹೂ ಚಾಯ್ಸ್ ಮಾಡಿದ್ದೀರಾ, ನಿಮ್ದೀಗ ಪಾಸ್ಟ್ ಲೈಫಲ್ಲಿ ನೀವು ಯಾವ ವೃತ್ತಿ ಮಾಡ್ತಿರ್ಬೋದು ನೋಡುವ. ಫಸ್ಟ್ ನಿಮ್ದು ಕರೆಂಟ್ ಎನರ್ಜಿ ತೆಗಿತಾ ಇದ್ದೇನೆ, ನೀವು ಯಾವ ಎನರ್ಜಿಯಲ್ಲಿ ಇದ್ದೀರಿ ಅಂತ ಹೇಳಿ. ಫೈಲ್ ನಂಬರ್ 2. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ನಿಮ್ಗೆ ಅಂತ ಅನ್ಸಿದ್ರೆ ವಿಡಿಯೋ ನೋಡಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್, ನಿಮ್ದು ಕರೆಂಟ್ ಎನರ್ಜಿ, ಹ್ಯಾಪಿ ಫ್ಯಾಮಿಲಿ, ಏಂಜಲ್ ಆಫ್ ಬ್ಯಾಲೆನ್ಸ್, ದ ಗಾರ್ಡನ್ ಅಂಡ್ ದ ಕಿಟ್. ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಇಲ್ಲಿ ಕೆಲವರದೊಂದು ರೊಮ್ಯಾಂಟಿಕ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಲವ್ ಲೈಫ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಒಂದು ಬ್ಯಾಲೆನ್ಸ್ ಬರ್ತಾ ಇದೆ ನಿಮ್ ಜೀವನದಲ್ಲಿ. ನಿಮ್ಗೆ ಈಗ ಹೆದರಿಕೆ ಇರ್ಬೋದು, ಅಂದ್ರೆ ನಿಮ್ಗೆ ಎಲ್ಲ ಗೊತ್ತಿದೆ, ಎಲ್ಲಾನು ಮಾಡ್ಲಿಕ್ಕೆ ಮನಸ್ಸಿರ್ಬೋದು. ಆದ್ರೆ ಮುಂದೆ ಹೋದ್ರೆ ಏನಾಗ್ತದೆ ಅಂತ ಇಷ್ಟು ತನಕ ಹೆದರಿಕೆ ಇದ್ದಿರ್ಬೋದು. ಅಂದ್ರೆ ಮುಂದೆ ಫಾರ್ವರ್ಡ್ ಆದ್ರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ದೇವರು ನಿಮ್ಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಆದ್ರೆ ತುಂಬಾ ಹೆದರಿಕೆ ನಿಮ್ಗೆ. ನೀವ್ ಇಷ್ಟು ತನಕ ಒಬ್ಬರೇ ಹೋರಾಡ್ತಿರ್ಬೋದು. ಸೊ ನಿಮ್ಗೆ ಮುಂದೆ ಇಲ್ಲಿ ಸಹಾಯ ಮಾಡುವ ಜನಗಳು ಬರ್ತಾರೆ. ನಿಮ್ ಜೀವನದಲ್ಲಿ ಒಂದು ಹೋಪ್ ಬರ್ತಾ ಇದೆ. ನೀವು ಇದೆಲ್ಲ ನಿಮ್ಮ ಏನು ರಿಲೇಶನ್ ನೋವಿರ್ಬೋದು ಎಲ್ಲವನ್ನು ಬಿಟ್ಟು ನೀವು ಸಕ್ಸಸ್ ಕಡೆ ಹೋಗ್ತಾ ಇದ್ದೀರಿ ಇಲ್ಲಿ. ಅಂದ್ರೆ ಇಷ್ಟು ತನಕ ಸಕ್ಸಸ್ ಹಿಂದೆ ನೀವು ಹೋಗ್ತಿರ್ಬೋದು, ನನಗೆ ಸಕ್ಸಸ್ ಬೇಕು ಅಂತ ಹೇಳಿ ತುಂಬಾ ದಿವಸಗಳಿಂದ. ಆದ್ರೆ ಈಗ ನೀವು ಮುಂದೆ ಸಾಗ್ತಿದ್ದೀರಿ, ನಿಮ್ಮ ಹಿಂದೆ ಸಕ್ಸಸ್ ಬರ್ತಾ ಇದೆ. ಇಲ್ಲಿ ತುಂಬಾ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಪರ್ಸನ್ ನೀವು. ಸೊ ಇಷ್ಟು ತನಕ ನಿಮ್ಗೆ ಒಂಥರ ನೀವು ಎಡಿಕ್ಷನ್ ಅಲ್ಲಿ ಇದ್ದಿರ್ಬೋದು, ಅಥವಾ ನಿಮ್ಗೆ ಒಂದು ನೆಗೆಟಿವ್ ಥಿಂಕಿಂಗ್ ಇದ್ದಿರ್ಬೋದು. ತುಂಬಾನೇ ಇಲ್ಲಿ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿರ್ಬೋದು ನಿಮ್ ಮೇಲೆ. ಕೆಲವರಿಗೆ ಇಲ್ಲಿ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿದೆ, ಎಲ್ರಿಗೂ ಅಲ್ಲ. ಸೊ ಅದೆಲ್ಲ ನಿಮ್ ಜೀವನದಲ್ಲಿ ಒಂದು ರಿಲೀಸ್ ಆಗ್ತಾ ಇದೆ. ನೀವು ರಿಲೀಸ್ ಮಾಡಿ ಮುಂದೆ ಸಾಗ್ತಿದ್ದೀರಿ. ಒಂದು ಲೈಫ್ ಅಲ್ಲಿ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ. ಏಂಜಲ್ಸ್ ಬಂದು ನಿಮ್ಗೆ ಬ್ಯಾಲೆನ್ಸ್ ಕೊಡ್ತಿದ್ದಾರೆ ಲೈಫ್ ಅಲ್ಲಿ. ಒಂದು ಹ್ಯಾಪಿ ಫ್ಯಾಮಿಲಿ ಆಗೋದಿದೆ ನಿಮ್ಗೆ. ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವವರಿದ್ದೀರಿ. ನಿಮ್ಗೆ ಹಾರ್ಟ್ ಚಕ್ರ ಓಪನ್ ಆಗ್ತಿದೆ. ಇದು ಸೆಲೆಕ್ಟ್ ಮಾಡಿದವರು ಕೆಲವರು ನೀವು ಮದುವೆ ಆಗಿರ್ಬೋದು, ನಿಮ್ಗೆ ಮದುವೆ ಆಗಿ ಮಕ್ಕಳಿರ್ಬೋದು. ಸೊ ನಿಮ್ಗೆ ಇಲ್ಲಿ ನಿಮ್ಗಿಲ್ಲೊಂದು ಹೊಸ ರಿಲೇಶನ್ಶಿಪ್ ಬರ್ಬೋದು. ಕೆಲವರಿಗೆ ನೀವು ರಿಯೂನಿಯನ್ ಆಗ್ಬೋದು, ಅಥವಾ ಇಲ್ಲಿ ನೀವು ನಿಮ್ಮ ಪಾರ್ಟ್ನರ್ಗೂ ಮದುವೆಯಾಗಿ ಮಕ್ಕಳಾಗಿರ್ಬೋದು, ನಿಮ್ಗೂ ಮದುವೆಯಾಗಿ ಮಕ್ಕಳಿರ್ಬೋದು. ನೀವು ಇವರು ಯೂನಿಯನ್ ಆಗ್ಬೋದು, ಅಥವಾ ನಿಮ್ಗೆ ಅಥವಾ ಅವ್ರಿಗೆ ಯಾರಾದ್ರೂ ಒಬ್ಬರಿಗಾದ್ರೂ ಮದುವೆಯಾಗಿ ಮಕ್ಕಳಿರ್ಬೋದು ಇಲ್ಲಿ. ಸೊ ಇಲ್ಲಿ ಇವ್ರ ಜೊತೆ ಒಂದು ಹೊಸ ಬಿಗಿನಿಂಗ್, ಒಂದು ಲವ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ತದೆ. ಒಂದು ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ. ಒಂದು ನೀವು ಅವರು ಯೂನಿಯನ್ ಆಗಿ ಒಂದು ನೀವು ಮ್ಯಾರೇಜ್ ಆಗ್ಬೋದು. ಪ್ಲಸ್ ಇವ್ರ ಜೊತೆ ನೀವು ಬಿಸಿನೆಸ್ ರಿಲೇಶನ್ಶಿಪ್ ಸಹ ಮಾಡ್ಬೋದು. ಅಂದ್ರೆ ಬಿಸಿನೆಸ್ ಸ್ಟಾರ್ಟ್ ಮಾಡ್ಬೋದು. ಒಂದು ಹೊಸ ಬಿಸಿನೆಸ್ ಪ್ಲಸ್ ರಿಲೇಶನ್ಶಿಪ್ ಎರಡೂ ಸ್ಟಾರ್ಟ್ ಆಗ್ತಿದೆ. ನೀವು ಇವ್ರು ಸೇರಿ ಒಂದು ಹೊಸ ಫೈನಾನ್ಸ್ ಸ್ಟಾರ್ಟ್ ಮಾಡುವರಿದ್ದೀರಿ. ಅಂದ್ರೆ ಫೈನಾನ್ಷಿಯಲ್ ಲೆವೆಲ್ ನಿಮ್ದು ಜಾಸ್ತಿ ಆಗ್ತದೆ. ಇನ್ನು ಕೆಲವರಿಗೆ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಯಾರಾದ್ರೂ ಅಂದ್ರೆ
ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಥವಾ ಫೈನಾನ್ಸ್ ಕೊಡ್ಲಿಕ್ಕೆ ಯಾರಾದ್ರೂ ಸಪೋರ್ಟ್ ಮಾಡ್ಲಿಕ್ಕೆ ಬರ್ಬೋದು. ಅಂದ್ರೆ ನಿಮ್ ಜೀವನ ಒಂಥರ ಈಗ ಬ್ಯಾಲೆನ್ಸ್ ಬರ್ತಾ ಇದೆ. ಇಷ್ಟು ತನಕ ನಿಮ್ಗೆ ತುಂಬಾನೇ ಏನು ನೆಗೆಟಿವ್ ಎನರ್ಜಿ ಅಥವಾ ಎಡಿಕ್ಷನ್ ಇದ್ದಿರ್ಬೋದಾ, ತುಂಬಾನೇ ಒಂಥರ ನಿಮ್ಗೆ ಈ ಹಿಂದೆ ಎಲ್ಲ ಹಗಲು ಕನಸು ನೀವು ಕಾಣ್ತಿರ್ಬೋದು. ಸೊ ನಿಮ್ಗೆ ಸಪೋರ್ಟಿಂಗ್ ಹ್ಯಾಂಡ್ ಬರ್ತಾ ಇದೆ ಇಲ್ಲಿ, ಒಂದು ರಿಲೇಶನ್ಶಿಪ್ ಒಳ್ಳೇದಾಗ್ತಾ ಇದೆ. ಕೆಲವರಿಗೆ ಫೈನಾನ್ಸ್, ಜಾಬ್, ಒಂದು ಹೊಸ ಬಿಸ್ನೆಸ್ ನೀವು ಮಾಡುವವರಿದ್ದೀರಿ ಇಲ್ಲಿ. ಸೊ ನೀವು ಕಾಯ್ತಾ ಇದ್ದೀರಿ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಈ ನಿಮ್ಮ ಪಾರ್ಟ್ನರ್ ಜೊತೆ ಇರ್ಬೋದು, ಇವ್ರು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಅಥವಾ ನಿಮ್ದು ರಿಲೇಶನ್ಶಿಪ್ ಪಾರ್ಟ್ನರ್ ಇರ್ಬೋದು ಇವರು. ಸೊ ಇಲ್ಲೊಂದು ಬಿಸ್ನೆಸ್, ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗ್ತಿದೆ, ಪ್ಲಸ್ ಹೊಸ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ತಿದೆ. ಕೆಲವರಿಗೆ ಎರಡು ಹೊಸದು ಬರ್ತಾ ಇದೆ ಇಲ್ಲಿ. ಇಷ್ಟ ತನಕ ನಿಮ್ಗೆ ಹೆದರಿಕೆ ಇದ್ದಿರ್ಬೋದು, ಈ ರಿಲೇಶನ್ಶಿಪ್ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾ ಬೇಡವಾ, ಅಂದ್ರೆ ನಿಮ್ಮಲ್ಲಿ ಎಲ್ಲ ರಿಸೋರ್ಸ್ ಇದೆ, ನಿಮ್ಗೆ ಹೇಗೆ ಮಾಡೋದಂತಲೂ ಗೊತ್ತಿದೆ, ಆದ್ರೆ ಒಂಥರ ಭಯ ನಿಮ್ಗೆ ಮುಂದೆ ಸಾಗ್ಬೇಕಾ ಬೇಡವಾ, ಏನಾಗ್ತದೆ ಏನೋ ಅಂತ ಹೇಳಿ. ಸೊ ಇಲ್ಲಿ ನೀವು ತುಂಬಾ ಅಂದ್ರೆ ಮುಂದೆ ನಿಮ್ಗೆ ಏನಾದ್ರೂ ನಿಮ್ಗೆ ಇಲ್ಲಿ ಸಡನ್ ಹಣ ಬರುವ ಚಾನ್ಸಸ್ ಇದೆ ಕೆಲವರಿಗೆ. ಅಂದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ವೇ ಇಂದ ಬರ್ತದೆ, ಒಂದು ಡ್ರಾಮ್ಯಾಟಿಕ್ ವೇ ಅಂತಲೇ ಹೇಳ್ಬೋದು ಕೆಲವರಿಗೆ. ನೀವು ಹಿಂದಿನ ಜನ್ಮದಲ್ಲಿ ಯಾವ ಕೆಲಸ ಮಾಡ್ತಿರ್ಬೋದು ನೋಡುವ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಇದು ಜನರಲ್ ರೀಡಿಂಗ್, ಎಲ್ರಿಗೂ ರೆಸನೇಟ್ ಆಗ್ಬೇಕಂತಿಲ್ಲ. ನಿಮ್ಗೆ ಈ ವಿಡಿಯೋ ಅಥವಾ ಈ 3 ನಿಮ್ದು ಅಂತ ಅನಿಸಿದ್ರೆ ನೋಡಿ, ಇಲ್ಲಾಂದ್ರೆ ವಿಡಿಯೋ ಸ್ಕಿಪ್ ಮಾಡಿ. ಬೇಬಿ, ಈಜಿಪ್ಟ್, scribe or writer, angels, bottom of the deck angels. ಈ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರು ನೀವು ಕೆಲವರು ಸ್ವರ್ಗದಿಂದ ಬಂದಿರ್ಬೋದು ಅಥವಾ ದೇವಲೋಕದಿಂದ ಬಂದಿರ್ಬೋದು, ಅಥವಾ ಯಾವುದೋ ಒಂದು ದೇವತೆಗಳಿಗೆ ಸಂಬಂಧಪಟ್ಟ ಲೋಕ, ಇದು ದೇವರು ಇರ್ಬೋದು, ದೈವ ಇರ್ಬೋದು, ಅಂತಹ ಲೋಕಗಳಿಂದ ನೀವು ಬಂದಿರುವವರು. ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ನೀವು ಆ ಕೆಲಸಗಳನ್ನು ಮಾಡ್ತಿದ್ರಿ, ಇನ್ನೊಬ್ರಿಗೆ ಒಳ್ಳೇದು ಮಾಡೋದು. ನೀವು ಏಂಜಲ್ಸ್ ಆಗಿರ್ಬೋದು. ಏಂಜಲ್ಸ್ ಅಂತ ಹೇಳಿದ್ರೆ ಅದೇ ಅಶ್ವಿನಿ ದೇವತೆಗಳು ಅಥವಾ ದೇವತೆಗಳು ಅಂತ ದೇವತೆಗಳು ಆಗಿರ್ಬೋದು. ಅಂದ್ರೆ ಇದು ಭೂಲೋಕದ ಮೇಲೆ ಇರುವಂತವರಲ್ಲ ನೀವು. ಅಂದ್ರೆ ಇದೊಂಥರ ಈ ಭೂಲೋಕದಿಂದ ಮೇಲೆ ಕೆಳಗೆ 2 ಲೋಕ ಇದೆ. ಸೊ ಆ ಲೋಕದಿಂದ ಬಂದವರು ಇರ್ಬೋದು. ನೀವು ಬೇರೆಯವರಿಗೆ ಹೀಲಿಂಗ್ ಕೊಡೋದು ಅಥವಾ ಬೇರೆಯವರಿಗೆ ಒಳ್ಳೇದು ಮಾಡೋದು ಮಾಡ್ತಿರ್ಬೋದು. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಿದಾರೆ. ಅಂದ್ರೆ ನೀವ್ ಯಾವ್ದು ದೇವರು ದೈವ ಅಂತ ನಂಬ್ತಿದ್ದೀರಾ ಅಥವಾ ನೀವು ಏಂಜಲ್ಸ್ ನಂಬ್ತಿರ್ಬೋದು. ನೀವೇನಾದ್ರೂ ಬೇರೆ ಧರ್ಮದವರಾಗಿದ್ರೆ ಕೆಲವರು ಆರ್ಕೇಂಜಲ್ ರಫೇಲ್ ಮೈಕೇಲ್ ನಂಬ್ತಿರ್ಬೋದು, ಅಥವಾ ನೀವು ಹಿಂದೂ ಧರ್ಮದವರಾಗಿದ್ರೆ ನೀವ್ ಯಾವ್ದಾದ್ರು ದೇವರು ದೈವ ಅಂತ ನಂಬ್ತಿರ್ಬೋದು ಅಥವಾ ದೇವತೆಗಳನ್ನು ನಂಬ್ತಿರ್ಬೋದು. ಸೊ ಅವರು ನಿಮ್ಗೆ ಹೇಳ್ತಿದ್ದಾರೆ, ಸೊ ನಿಮ್ದು ಸಿಗ್ನಿಫಿಕೆಂಟ್, ನಿಮ್ಗೆ ಕೆಲವು ನೆನಪುಗಳಿರ್ತವೆ, ಒಂದು ಸಿಗ್ನಿಫಿಕೆಂಟ್ ಮೆಮೊರೀಸ್, ಅದನ್ನು ರಿಕಾಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಜನ್ಮದಲ್ಲಿ ನೀವು ಅದನ್ನು ಹೀಲ್ ಮಾಡ್ಬೇಕು. ನಿಮ್ಗೆ ನೀವು ಹಿಂದಿನ ಜನ್ಮದಲ್ಲಿ ಯಾವ ತಪ್ಪು ಮಾಡಿದ್ದೀರಿ ಅಂತ ಹೇಳಿ ಗೊತ್ತಿದೆ. ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ, ಯಾವ ತಪ್ಪು ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಿದೆ. ಅದನ್ನು ನೀವು ಹೀಲ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಇದೊಂಥರ ಅಂದ್ರೆ ನಿಮ್ದೊಂದು ಎವೇಕನಿಂಗ್ ಆಗಿರ್ಬೋದು. ಎವೇಕನಿಂಗ್ ಆಗಿಲ್ಲ ಅಂದ್ರೆ ನಿಮ್ಗೆ ಕನಸಿನ ಮುಖಾಂತರ ಅಥವಾ ಯಾವ್ದ್ರ ಮುಖಾಂತರ ನಿಮ್ಗೆ ತೋರಿಸಿರ್ಬೋದು, ನಿಮ್ಗೆ ಥರ್ಡ್ ಐ ಅಥವಾ ಯಾವ್ದಾದ್ರು ಒಂದು ನಿಮ್ಗೆ ಇದ್ರ ಮುಖಾಂತರ. ಸೊ ನಿಮ್ಗೆ ಎವೇಕನಿಂಗ್ ಆದ ನಂತರ ನಿಮ್ಮ ಈ ಮೆಮೊರಿಯನ್ನು ರಿಕಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ನೀವು ಹಿಂದಿನ ಜನ್ಮದ ಏನೆಲ್ಲ ರಿಕಾಲ್ ಮಾಡ್ಕೊಳ್ತೀರಾ, ಅದರ ನಂತರ ನಿಮ್ಗೆ ದೇವರು ನಿಮ್ಗೆ ಬೇಕಾದ ಎಲ್ಲಾ ನಿಮ್ಗೆ ಏನ್ ಹೇಳ್ತಾರೆ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಮೆಟೀರಿಯಲ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಅದು ಯಾವ ರೀತಿಯಲ್ಲಿ ಬೇಕಾದ್ರೂ ಇರ್ಬೋದು, ಹಣ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ಯಾವುದೇ ಆದ್ರೂ ಇರ್ಬೋದು. ನೀವು ಹಿಂದಿನ ಜನ್ಮ ರಿಕಾಲ್ ಮಾಡ್ಕೊಳ್ಬೇಕು, ಹಿಂದಿನ ಜನ್ಮದ್ದು ಹೀಲ್ ಆಗ್ಬೇಕು, ಅದರ ನಂತರ ನಿಮ್ ಜೀವನದಲ್ಲಿ ಎಲ್ಲ ಮೆಟೀರಿಯಲ್ ಕೊಡ್ತಿದ್ದಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಎಲ್ರಿಗೂ ಅಲ್ಲ, ಕೆಲವರಿಗೆ. ಸೊ ಕೆಲವರು ಇಲ್ಲಿ ತುಂಬಾ ನೀವೊಂಥರ ಸ್ಪಿರಿಟ್ ಗೈಡ್ಸ್ ಹೇಳ್ತಾರೆ, ಆ ರೀತಿ ಇದ್ದೀರಿ ನೀವು. ಅಂದ್ರೆ ಬೇರೆಯವರಿಗೆ ನೀವು ಗೈಡ್ ಮಾಡೋರು. ಇನ್ನು ಕೆಲವರು ನೀವು ಹಿಂದಿನ ಜನ್ಮದಲ್ಲಿ ರೈಟಿಂಗ್ಸ್ ಇರ್ಬೋದು. ನೀವು ಈ ಜನ್ಮದಲ್ಲೂ ನಿಮ್ಗೆ ಬರವಣಿಗೆ ತುಂಬಾ ಇಷ್ಟ ಇದ್ದಿರ್ಬೋದು. ನಿಮ್ಗೆ ಏನು ಥಿಂಕಿಂಗ್ ಬರ್ತದೆ ಅದನ್ನ ನೀವು ಬರೀತಿರ್ಬೋದು. ನೀವು ಕತೆ ಬರೀತಿರ್ಬೋದು, ಕವನ ಬರೀತಿರ್ಬೋದು. ಕೆಲವರು ನೀವು ಏನಾದ್ರು ಅಂದ್ರೆ ಒಟ್ಟು ಏನಾದ್ರು ನೀವು ಬರಿತಾ ಇದ್ದಿರ್ಬೋದು. ಇಲ್ಲಿ ನಿಮ್ಗೆ ಬರವಣಿಗೆ ಅಂದ್ರೆ ಬರೆಯುವುದು ಅಂದ್ರೆ ತುಂಬಾನೇ ಇಷ್ಟ. ಕೆಲವರು ನೀವು ಹಿಂದಿನ ಜನ್ಮದಲ್ಲಿ ಬರೀತಿರ್ಬೋದು, ಅಥವಾ ನೀವು ಪಬ್ಲಿಷರ್ ಆಗಿರ್ಬೋದು. ಕೆಲವರು ನೀವು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು, ಪಬ್ಲಿಷ್ ಮಾಡೋದು ಅಂತದೆಲ್ಲ ವರ್ಕ್ ಮಾಡ್ತಿರ್ಬೋದು. ಇನ್ನು ಕೆಲವರು ಇಲ್ಲಿ 3-4 ಎನರ್ಜಿ ಇದೆ. ಇನ್ನು ಕೆಲವರು ನೀವು ಹಿಂದಿನ ಜನ್ಮದಲ್ಲಿ ನೀವು ಇದು ಸೆಕೆಂಡ್ ಫೈಲಲ್ಲೂ ಬಂದಿತ್ತು ಈ ಬೇಬಿ. ಇನ್ ಕೆಲವರಿಗೆ ನೀವು ತುಂಬಾನೇ, ಎಲ್ರಿಗಲ್ಲ ಕೆಲವರಿಗೆ ನಿಮ್ಮ ಜೀವನದಲ್ಲಿ ಈಗ ತುಂಬಾನೇ ಒಂದು ಮಕ್ಕಳು ಅಥವಾ ಮಕ್ಕಳು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿರ್ಬೋದು. ಅಂದ್ರೆ ಇವರಿಂದ ನಿಮ್ಗೆ ಏನಾದ್ರೂ ನೀವು
ಪಾಠ ಕಲ್ತಿರ್ಬೋದು ಈ ಮಕ್ಕಳಿಂದಾಗಿ. ಅಂದ್ರೆ ನಿಮ್ಗೆ ತುಂಬಾ ನೋವಾಗಿರ್ಬೋದು ಕೆಲವರಿಗೆ ಮಕ್ಕಳಿಂದಾಗಿ. ಸೊ ಇದು ನೀವು ಸಣ್ಣವರಿದ್ದಾಗ ನಿಮ್ಗೂ ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು. ನೀವು ಸಣ್ಣವರಿದ್ದಾಗ ತುಂಬಾನೇ ನಿಮ್ಗೆ ಮನಸ್ಸಿಗೆ ಆಘಾತ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳಿಂದಾಗಿ ನಿಮ್ಗೆ ಮನಸ್ಸಿಗೆ ಆಘಾತ ಆಗಿರ್ಬೋದು. ಸೊ ಇದೆಲ್ಲವನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇದು ಇನ್ನರ್ ಚೈಲ್ಡ್ ಹೀಲಿಂಗ್ ಇರ್ತದೆ. ಸೊ ಇನ್ನರ್ ಚೈಲ್ಡ್ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ಅಥವಾ ನೀವು ಹಿಂದಿನ ಜನ್ಮದಲ್ಲಿ ನೀವು ಮಕ್ಕಳಾಗಿದ್ಕೊಂಡು ನೀವು ಅಪ್ಪ ಅಮ್ಮನಿಗೆ ಏನಾದ್ರೂ ನೀವು ಪ್ರಾಬ್ಲಮ್ ಮಾಡಿರ್ಬೋದು. ಸೊ ಇದೊಂಥರ ಇಲ್ಲಿ ತುಂಬಾ ಫ್ಯಾಮಿಲಿ ಇಶ್ಯೂಸ್ ಇದೆ, ಅಪ್ಪ ಅಮ್ಮ ಮಕ್ಕಳು ಆ ತರ ಹಿಂದಿನ ಜನ್ಮದಲ್ಲಿ ತುಂಬಾನೇ ಇದಾಗಿದೆ. ಇನ್ ಕೆಲವರು ಹೇಗಂತ ಹೇಳಿದ್ರೆ, ನಿಮ್ಮ ಪಾಸ್ಟ್ ಲೈಫ್ ನಿಮ್ದು ಈಜಿಪ್ಟ್ ಅಲ್ಲಿ ಇದ್ದಿರ್ಬೋದು, ಎಲ್ರದಲ್ಲ ಕೆಲವರದ್ದು. ಅಂದ್ರೆ ಈಗ ನಿಮ್ಗೆ ತುಂಬಾ ನೆಗೆಟಿವ್ ಪ್ಯಾಟರ್ನ್ ಇರ್ಬೋದು ನಿಮ್ಗೆ. ಅಂದ್ರೆ ನೀವು ತುಂಬಾ ಹೀಲ್ ಆಗ್ಲಿಕ್ಕೆ ತುಂಬಾನೇ ಕಷ್ಟ ಅಂತ ಅನಿಸ್ತಿರ್ಬೋದು. ಅಂದ್ರೆ ನೀವು ಇದೊಂಥರ ನಿಮ್ಗೆ ಹಿಂದಿನ ಜನ್ಮದೊಂದು ಕಾನ್ಶಿಯಸ್ ಮೆಮೊರಿ ನಿಮ್ಗೆ ಗೊತ್ತಾಗದೆ ಇದ್ದಿರ್ಬೋದು. ಸೊ ಇದೊಂಥರ ಅದನ್ನ ನೀವು ಹೀಲ್ ಮಾಡ್ಕೊಳ್ಬೇಕು. ಏನು ನಿಮ್ಮ ಜೀವನದಲ್ಲಿ ಈಗ ಸಮಸ್ಯೆ ಇದೆಯಾ ಅದನ್ನ ನೀವು ಹೀಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೊಂಥರ ಈಜಿಪ್ಷಿಯನ್ ಕಲ್ಚರ್ ಅಥವಾ ಅಲ್ಲಿಗೆ ಹೋಗುದು ತುಂಬಾನೇ ನಿಮ್ಗೆ ಕೆಲವೊಮ್ಮೆ ಅಂದ್ರೆ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಕೆಲವರಿಗೆ, ಎಲ್ರಿಗೂ ಅಲ್ಲ. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದಾರೆ, ಎರಡೆರಡು ಇದೆ. ಇಲ್ಲಿ ಮೋಡನು ಎರಡೆರಡು ಕಾಣಿಸ್ತಿದೆ, ಇಲ್ಲಿ ಮಮ್ಮಿನೂ ಎರಡೆರಡು ಇದೆ. ಕೆಲವರು, ಎಲ್ರು ಅಲ್ಲ. ಸೊ ನೀವು ಅಲ್ಲಿ ಹೋಗುದಿದ್ರೆ ನಿಮ್ದೊಂದು ಬಿಲೀಫ್ ಸಿಸ್ಟಮ್ ಇರ್ಬೋದು. ಅಂದ್ರೆ ಕೆಲವು ಈಜಿಪ್ಷಿಯನ್ ಅಂತ ಹೇಳಿದ್ರೆ ಅವರು ತುಂಬಾ ಸಿಂಧು ಈಜಿಪ್ಟಿಯನ್ ಸಿವಿಲೈಸೇಷನ್ ಅಂತ ನೀವು ಕೇಳಿರ್ಬೋದು ಹಿಂದೆ ಎಲ್ಲ. ಇದೊಂಥರ ತುಂಬಾ ಹಳೆಯ ನಾಗರಿಕತೆ ಇದು. ಅಲ್ಲಿಯದೇ ಆದ ಒಂದು ಸಂಪ್ರದಾಯಗಳು, ರೀತಿ ನೀತಿಗಳಿರ್ಬೋದು. ಈ ಜನ್ಮದಲ್ಲೂ ನೀವು ಒಂಥರ ತುಂಬಾ ರೀತಿ ನೀತಿ ಸಂಪ್ರದಾಯಗಳನ್ನು ಅನುಸರಿಸ್ತಿರ್ಬೋದು. ತುಂಬಾ ನಿಮ್ಗೆ ಹಳೆ ಮೆಮೊರಿ ಇರ್ಬೋದು, ಹಳೆ ವಿದ್ಯೆಗಳ ಬಗ್ಗೆ ನಿಮ್ಗೆ ಮೆಮೊರೀಸ್ ಎಲ್ಲ ಇದ್ದಿರ್ಬೋದು. ಅಥವಾ ನೀವು ಇಲ್ಲಿ ಈ ಸ್ಪಿರಿಚುಯಾಲಿಟಿ ನಿಮ್ಗೆ ತುಂಬಾನೇ ಇದೆ. ಈ ಪೈಲ್ ಸೆಲೆಕ್ಟ್ ಮಾಡಿದವರಿಗೆ ಈಜಿಪ್ಷಿಯನ್ ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರೆ ಇದು ಆಸ್ಟ್ರಾನಮಿ ಮತ್ತೆ ಆಸ್ಟ್ರಾಲಜಿ ಅಥವಾ ಸ್ಟಾರ್ ಗೇಜಿಂಗ್ ಅಂತ ಹೇಳ್ತಾರೆ. ನೀವು ಅಂದ್ರೆ ಇದೊಂಥರ ನಿಮ್ಗೆ ನಿಮ್ಮ ರೀಕಾಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನೀವು ನಕ್ಷತ್ರಗಳ ಬಗ್ಗೆ, ಗ್ರಹಗಳ ಬಗ್ಗೆ ಕಲಿಬಹುದು. ಅಥವಾ ನಿಮ್ಗೆ ಆಕಾಶದಲ್ಲಿ ನಕ್ಷತ್ರಗಳನ್ನು, ಗ್ರಹಗಳನ್ನು ನೋಡ್ತಾ ಇರೋ ತುಂಬಾ ಇಷ್ಟ ಅನಿಸ್ತಿರ್ಬೋದು ಮನಸ್ಸಿಗೆ. ಅಥವಾ ನೀವು ಆಸ್ಟ್ರಾನಮಿ ಅಂದ್ರೆ ಖಗೋಳ ಶಾಸ್ತ್ರದ ಬಗ್ಗೆ ಕಲಿಬಹುದು. ಅಂದ್ರೆ ಅಂತರಿಕ್ಷದ ಬಗ್ಗೆ, ಗ್ರಹಗಳ ಬಗ್ಗೆ, ಅಥವಾ ನಮ್ಮ ಸ್ಪೇಸ್ ಅಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ಬಗ್ಗೆ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದ್ದಿರ್ಬೋದು. ಸೊ ಇಲ್ಲಿ ಹೇಳ್ತಿದ್ದಾರೆ. ಸೊ ಇನ್ ಕೆಲವೊಮ್ಮೆ ನಿಮ್ಗೆ ಈಜಿಪ್ಟಿಗೆ ಟ್ರಾವೆಲಿಂಗ್ ಮಾಡೋದು ತುಂಬಾ ಹೆದರಿಕೆ ಉಂಟು ಮಾಡ್ತಿರ್ಬೋದು, ನೆಗೆಟಿವ್ ಫೀಲಿಂಗ್ಸ್ ತರ್ತಿರ್ಬೋದು ಅಲ್ಲೇ ಸ್ಪಿರಿಚುವಾಲಿಟಿ ಎಲ್ಲ. ಸೊ ಈಗಲೂ ನಿಮ್ಗೆ ಆ ಹೆದರಿಕೆ ಇದ್ದಿರ್ಬೋದು. ಅಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ಈಜಿಪ್ಟ್ ಅಲ್ಲಿ ಇದ್ದು ಅಲ್ಲಿಯ ನಿಮ್ಗೆ ಕಲ್ಚರ್ ಅಥವಾ ಏನೋ ಒಂದು ಸ್ಪಿರಿಚುವಾಲಿಟಿ ನಿಮ್ಗೆ ತುಂಬಾ ಹಿಂದೇನೋ ಕಷ್ಟ ಅನಿಸ್ತಿರ್ಬೋದು. ನಿಮ್ಗೆ ಈ ಜನ್ಮದಲ್ಲೂ ನೀವು ಈಗ ಈಜಿಪ್ಟ್ ಅಲ್ಲಿ ಇರದೇ ಇದ್ರೂನು ನೀವೀಗ ಎಲ್ಲಿದ್ದೀರೋ ಅಲ್ಲಾದ್ರೂ ನಿಮ್ಗಷ್ಟೇ ತುಂಬಾ ಈ ಬಿಲೀಫ್ ಸಿಸ್ಟಮ್, ಕಲ್ಚರ್, ಸ್ಪಿರಿಚುವಾಲಿಟಿ ತುಂಬಾನೇ ಕಷ್ಟ ಅಂತ ಅನಿಸ್ತಿರ್ಬೋದು. ಅದನ್ನ ನೀವು ರಿಲೀಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಇಲ್ಲಿ ತುಂಬಾ ಟ್ರಾಮಾಸ್ ಆಗಿದೆ. ಅಂದ್ರೆ ಈ ಈಜಿಪ್ಟ್ ಅಲ್ಲಿ ನೀವು ಇದ್ದಿರೋದ್ರಿಂದ ಈ ಹಿಂದಿನ ಜನ್ಮದಲ್ಲಿ ಅಲ್ಲಿ ನಿಮ್ಗೆ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದನ್ನ ನೀವು ಹೀಲ್ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಪಾಸ್ಟ್ ಲೈಫ್ ಥೆರಪಿ ಅಥವಾ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಇರ್ತದೆ, ಅದನ್ನ ನೀವು ಮಾಡ್ಕೊಳ್ಳೋದು ಒಳ್ಳೇದು ಅಂತ ಇಲ್ಲಿ ಯೂನಿವರ್ಸ್ ನಿಮ್ಗೆ ಹೇಳ್ತಿದ್ದಾರೆ. ಎಲ್ರಿಗೂ ಅಲ್ಲ, ಕೆಲವರಿಗೆ. ಅಂದ್ರೆ ಈಜಿಪ್ಟ್ ನಾಗರಿಕತೆಯಲ್ಲಿ ತುಂಬಾನೇ ಕಟ್ಟುಪಾಡುಗಳಿದ್ದಿರ್ಬೋದು, ನಿರ್ಬಂಧ, ಕಟ್ಟುಪಾಡು, ರೆಸ್ಟ್ರಿಕ್ಷನ್ಸ್ ಎಲ್ಲ ತುಂಬಾನೇ ಇದ್ದಿರ್ಬೋದು. ಅದರಿಂದ ನೀವು ಹೆದರಿರ್ಬೋದು. ಈಗ ನಿಮ್ ಜೀವನದಲ್ಲಿ ಒಂದು ಏನೋ ಇಂಪಾರ್ಟೆಂಟ್ ಎಂಡ್ ಆಗ್ತಾ ಇದೆ, ನಿಮ್ ಜೀವನದಲ್ಲಿ ಮೇಜರ್ ಎಂಡ್ ಆಗ್ತಾ ಇದೆ. ಇಲ್ಲಿ ನಿಮ್ಗೆ ದೇವರು ಇಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಈ ಪೈಲ್ 3 ಸೆಲೆಕ್ಟ್ ಮಾಡಿದವರಿಗೆ. ಅಂದ್ರೆ ನೀವು ಬರೆಯುವುದಿರ್ಬೋದು, ಏನಾದ್ರೂ ಓದುದಿರ್ಬೋದು, ಅಥವಾ ನೀವೇನಾದ್ರೂ ಹೊಸ ಜರ್ನಿ ಸ್ಟಾರ್ಟ್ ಮಾಡೋದಿರ್ಬೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಇದು ಹೊಸದೇನೋ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ದು ಪಾಸ್ಟ್ ಲೈಫ್ ಮೆಂಬರ್ ನಿಮ್ ಜೊತೆ ಕನೆಕ್ಷನ್ ಆಗಿರ್ಬೋದು. ಪಾಸ್ಟ್ ಲೈಫ್ ಅಲ್ಲಿ ನಿಮ್ ಜೊತೆ ಯಾರಿದ್ರೆ ಅವರೆಲ್ಲ ಬಂದು ನಿಮ್ಗೆ ಇಲ್ಲಿ ಏನಾದ್ರೂ
ನಿಮ್ಗೆ ಅಡ್ವೈಸ್ ಮಾಡಿರ್ಬೋದು ಅಥವಾ ನಿಮ್ ಜೊತೆ ಕನೆಕ್ಷನ್ ಆಗಿರ್ಬೋದು. ಸೊ ಬ್ಯಾಲೆನ್ಸ್ ಬರ್ತದೆ ತುಂಬಾನೇ. ಇನ್ ಕೆಲವರಿಗೆ ನೀವು ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದೀರಿ, ಒಬ್ಬರೇ ಸ್ಟ್ರಗಲ್ ಮಾಡ್ತೀರಿ ಏನೋ ಮಾಡ್ಬೇಕು ಅಂತ ಹೇಳಿ. ತುಂಬಾನೇ ಥಿಂಕಿಂಗ್ ಇದೆ ನಿಮ್ಗೆ, ಅಂದ್ರೆ ತುಂಬಾನೇ ಎಫರ್ಟ್ ಹಾಕ್ತಿದ್ದೀರಿ, ಸ್ಟ್ರಗಲ್ ಮಾಡ್ತಿದ್ದೀರಿ, ಓದ್ತಾ ಇರೋ ಬರಿತಾ ಇರ್ಬೋದು, ಏನೋ ವರ್ಕ್ ಮಾಡ್ತಿರ್ಬೋದು, ನೀವು ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದೀರಿ, ಥಿಂಕಿಂಗ್ ಇದೆ. ಸೊ ಇದೆಲ್ಲ ನಿಮ್ ಜೀವನದಲ್ಲಿ ಒಂದು ಎಂಡ್ ಆಗ್ತಿದೆ, ಈ ಸ್ಟ್ರಗಲ್ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಮೇಜರ್ ಎಂಡ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ಇಲ್ಲಿ ಡೆತ್ ಕಾರ್ಡ್ ಬಂದಿದೆ. ಸೊ ನಿಮ್ದು ಲೈಫ್ ಒಂಥರ 360 ಡಿಗ್ರಿ ಚೇಂಜ್ ಆಗ್ಬೋದು. ಇಲ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿ ಇರೋರಿದ್ದಾರೆ. ಇಲ್ಲಿ ನಿಮ್ ಲೈಫ್ ಅಲ್ಲಿ ಒಂದು ಹಾರ್ಮನಿ ಬರ್ತದೆ, ಬ್ಯಾಲೆನ್ಸ್ ಬರ್ತದೆ, ಒಂದು ಜಸ್ಟಿಸ್ ಕೊಡ್ತಿದ್ದಾರೆ ದೇವರು. ಇಲ್ಲಿ 1 2 3 ಮೇಜರ್ ಕಾರ್ಡ್ ಬಂದಿದೆ. ಸೊ ತುಂಬಾನೇ ಒಂದು ನಿಮ್ಗೆ ನಿಮ್ ಲೈಫ್ ಬ್ಯಾಲೆನ್ಸ್, ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ, ಒಂಥರ ಕರ್ಮ ಕ್ಲಿಯರ್ ಅಂತಲೇ ಹೇಳ್ಬೋದು. ನಿಮ್ದು ಕರ್ಮ ಕ್ಲಿಯರ್ ಆಗಿ ನೀವು ಒಂದು ಹೊಸ ವರ್ಷನ್ಗೆ ಬರ್ತಿದ್ದೀರಿ. ಇಲ್ಲಿ ಫೈಲ್ ನಂಬರ್ 3 ನಿಮ್ಗೆ ಇದರಿಂದ ಡಿವೈನ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3 unrequired love. You had a painful experience with your love partner in past life, which is negatively affecting your current life. You might destruct your lover's intentions. ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ಲವ್ ಪಾರ್ಟ್ನರ್ ಜೊತೆ ತುಂಬಾನೇ ಒಂದು ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ದು ಲವ್ ರಿಲೇಶನ್ಶಿಪ್ ಅಲ್ಲಿ. ಅದು ನಿಮ್ದು ಈಗ ಕರೆಂಟ್ ಲೈಫ್ ಅಲ್ಲೂ ನಿಮ್ಗೆ ಅದರ ಬಗ್ಗೆ ತುಂಬಾ ನೋವಿನ ಎಕ್ಸ್ಪೀರಿಯನ್ಸ್ ಆಗ್ತಿರ್ಬೋದು. ಸೊ ಈಗ ನಿಮ್ಗೆ ಅವರ ಬಗ್ಗೆ ನಂಬಿಕೆ ಇಲ್ಲದೆ ಇದ್ದಿರ್ಬೋದು, ಅವರ ಇಂಟೆನ್ಷನ್ಸ್ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ. ಇಲ್ಲಿ ಪಿತೃದೋಷ, ancestral karma or negative energies may be blocking your path. ಅದನ್ನ ಇಲ್ಲಿ ಹೇಳಿದೆ, ಏನೋ ಒಂದು ಫ್ಯಾಮಿಲಿ ನಿಮ್ಗೆ ಪಿತೃದೋಷ ಇದ್ದಿರ್ಬೋದು. Ancestral karma or negative energies may be blocking your path to success or fulfillment in this lifetime, prompting a need for ancestral healing and spiritual remedies. ನಿಮ್ಗೆ ಇಲ್ಲೊಂದು ಪಿತೃದೋಷ ಇರ್ಬೋದು, ಆನ್ಸೆಸ್ಟ್ರಲ್ ಕರ್ಮ ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು. ಇದೀಗ ನಿಮ್ ಪಾತಿಗೆ ತುಂಬಾ ಸಕ್ಸಸ್ಗೆ ಅಡ್ಡ ಬರ್ತಾ ಇದೆ. ಸೊ ನಿಮ್ಗೆ ಏನಾದ್ರೂ ಫುಲ್ಫಿಲ್ಮೆಂಟ್ ಆಗ್ಲಿಕ್ಕೂ ತುಂಬಾನೇ ಕಷ್ಟ. ನೀವು ಆನ್ಸೆಸ್ಟ್ರಲ್ ಹೀಲಿಂಗ್ ತಗೊಳ್ಬೇಕು ಅಥವಾ ಸ್ಪಿರಿಚುವಲ್ ರೆಮಿಡೀಸ್. ಸೊ ಇದು ನೀವು ಪಿತೃಗಳಿಗೆ ಪಿಂಡ ಪದಾರ್ಪಣೆ ಮಾಡುದು, ಅಥವಾ ಪಿತೃಗಳಿಗೆ ನೀವು ನಮನ ಮಾಡುವುದು, ಅಥವಾ ಏನಾದ್ರೂ ಪಿತೃದೋಷ ಪರಿಹಾರ ಅಥವಾ ಆನ್ಸೆಸ್ಟ್ರಲ್ ಹೀಲಿಂಗ್ ಅಂತ ಇದೆ, ಅದನ್ನು ಮಾಡುವುದರಿಂದಲೂ ಪಿತೃದೋಷ ಪರಿಹಾರ ಆಗ್ತದೆ. ಇಲ್ಲಿ ಪಿತೃದೋಷ ಇದೆ. Money struggle. Previous struggles with poverty may linger in your subconscious, making it difficult to fully embrace abundance and financial stability in this lifetime. ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಇದೆ, ಅಂದ್ರೆ ನೀವು ಈ ಹಿಂದೆ ತುಂಬಾ ಹಣಕ್ಕೋಸ್ಕರ ಅಥವಾ ಬಡತನದಲ್ಲಿ ತುಂಬಾ ಸ್ಟ್ರಗಲ್ ಮಾಡಿರ್ಬೋದು. ಸೊ ಅದನ್ನು ನೀವು ಫುಲ್ಲಿ ಎಂಬ್ರೇಸ್ ಮಾಡಬೇಕು, ಫೈನಾನ್ಷಿಯಲ್ ಸ್ಟೆಬಿಲಿಟಿ ತರಬೇಕು ಅಂತ ಹೇಳ್ತಿದ್ದಾರೆ. ಡಿವೈನ್ ಟೈಮ್. Karmic debts from past lives are nearing resolution, signaling a shift towards new beginnings and opportunities for growth and transformation. ಕರೆಕ್ಟ್, ನಾ ಇಲ್ಲಿ ಹೇಳಿದ್ದೆ ನಿಮ್ ಲೈಫ್ ಅಲ್ಲಿ ಒಂದು ಮೇಜರ್ ಎಂಡ್ ಆಗ್ತಿದೆ ಅಂತ ಹೇಳಿ ಡೆತ್ ಕಾರ್ಡ್ ಬಂದಿದೆ. ಡಿವೈನ್ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾರೆ ನಿಮ್ ಜೀವನದಲ್ಲಿ. ಒಂದಂದ್ರೆ ಇದೊಂಥರ ಮಿರಾಕಲ್ ಆಗುವಂತ ಟೈಮ್ ಬರ್ತಾ ಇದೆ. ಕಾರ್ಮಿಕ್ ಡೆಟ್ಸ್, ಹಿಂದೆ ನಿಮ್ ಜೀವನದಲ್ಲಿ ಕಾರ್ಮಿಕ್ ಡೆಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ನಮ್ಗೆ ಯಾರಾದ್ರೂ, ನಾವ್ ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಮಾಡಿದ್ರು ಈ ಜನ್ಮದಲ್ಲಿ ಬಂದು ನಮ್ಗದನ್ನು ತೀರಿಸಿ ಹೋಗ್ತಾರೆ. ಸೊ ಅದೆಲ್ಲ ನಿಮ್ ಜೀವನದಲ್ಲಿ ಒಂದು ಪಾಸ್ಟ್ ಲೈಫ್ ಕರ್ಮ ಕ್ಲಿಯರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸಿಗ್ನಲಿಂಗ್ ಎ ಶಿಫ್ಟ್ ಟುವರ್ಡ್ಸ್ ನ್ಯೂ ಬಿಗಿನಿಂಗ್. ನಿಮ್ಗೊಂದು ಸಿಗ್ನಲ್ ಕಾಣಿಸ್ತಿರ್ಬೋದು, ಅಂದ್ರೆ ಒಂದು ನಂಬರ್ ಕಾಣಿಸ್ತಿರ್ಬೋದು, ಅಥವಾ ಬಟರ್ಫ್ಲೈ, ನಿಮ್ಗೆ ಕಾಮನ ಬಿಲ್ಲು ಕಾಣಿಸ್ತಿರ್ಬೋದು, ಅಥವಾ ಹಾರ್ಟ್ ಕಾಣಿಸ್ತಿರ್ಬೋದು, ಅಥವಾ ನಿಮ್ಗೆ ನಂಬರ್ ಕಾಣಿಸ್ತಾ ಇರ್ಬೋದು. ಒಂದು ನ್ಯೂ ಬಿಗಿನಿಂಗ್ಸ್ ಕಡೆ ಹೋಗ್ತಾ ಇದೆ, ಅಪರ್ಚುನಿಟೀಸ್ ಬರ್ತಾ ಇದೆ, ಗ್ರೋತ್ ಮತ್ತೆ ಟ್ರಾನ್ಸ್ಫಾರ್ಮೇಶನ್. ನಿಮ್ ಲೈಫ್ ಒಂಥರ 360 ಡಿಗ್ರಿ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ನಂಬಿಕೆ ಇದೆ, ನೀವು ಇಲ್ಲಿ ಪಿತೃದೋಷ ಹೀಲಿಂಗ್ ಮಾಡ್ಕೊಳ್ಬೇಕು. ಪ್ಲಸ್ ನಿಮ್ದು ಇಲ್ಲಿ ಮನಿ ಸ್ಟ್ರಗಲ್ ಇದೆ, ಅದನ್ನ ನೀವು ಹೀಲ್ ಮಾಡ್ಕೊಳ್ಬೇಕು. ಪ್ಲಸ್ ನಿಮ್ ರಿಲೇಶನ್ಶಿಪ್ಪು ಇದೆ, ಅಂದ್ರೆ ನೀವು ಇಲ್ಲಿ ನಿಮ್ಮ ಹಿಂದಿನ ಜನ್ಮದ ನಿಮ್ದು ಲವ್ ಪ್ರಾಬ್ಲಮ್ ಇದ್ದಿರ್ಬೋದು, ಅದನ್ನ ನೀವು ಹೀಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.